Hi friends, welcome to the ASPN classes. ಸೊ ಯಾರೆಲ್ಲ ಪಿ ಯು ಸಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಸಲುವಾಗಿ ಇವತ್ತಿನ ದಿವಸ ನಾನು ಡಿಫರೆನ್ಷಿಯಲ್ ಇಕ್ವೇಷನ್ ಚಾಪ್ಟರ್ನ ಲೈವ್ ಕ್ಲಾಸ್ನ ತೊಗೊತಾ ಇರೋ ಸ್ಟೂಡೆಂಟ್ಸ್ ಇದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ ಈ ಒಂದು ಎಕ್ಸಸೈಸ್ ಅಂದರೆ 9.2 9.1 1 ಮಾರ್ಕ್ಸ್ ಫಿಕ್ಸ್ ಆಗಿದೆ. 9.2 ಕನ್ಫರ್ಮ್ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ 9.2 ಭಾಳ 9.3 ಭಾಳ ಲೆಂದಿ ಇರುವಂಥ ಕ್ವಶನ್ಸ್ಗಳಿದ್ದಾವೆ. ಅದು 2 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಬಹಳ ಕಡಿಮೆ ಇದೆ. ಬಟ್ 9.2 ಡೆಫಿನೆಟ್ಲಿ ಕೇಳಬಹುದು. ಓಕೆ, ಸೊ ಹೀಗಿರುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಏನಿದೆ ಇದನ್ನ ನೀವು ಆಲ್ರೆಡಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಪ್ರೂವ್ ಮಾಡಿದ್ರಿ. ಈ ತರ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ನಾವು ಇದನ್ನ ಪ್ರೂವ್ ಮಾಡಬೇಕು. ಇದು ಇದ್ರದ್ದೇ ಸೊಲ್ಯೂಷನ್ ಇದೆ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆನಾ? ಸೊ y = ಏನು ಕೊಟ್ಟಿದ್ದಾರೆ ಕ್ವಶನ್ ಇಲ್ಲಿ e−3x ಇದೆ. ಇದಕ್ಕೆ ನಾವು ಇಲ್ಲಿ ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡೋಣ. ಅಂದ್ರೆ ಏನಾಗುತ್ತೆ, dy/dx e⁻x ಡಿಫ್ರೆನ್ಸಿಯೇಷನ್ e⁻x ಆಗುತ್ತೆ, -3x ಡಿಫ್ರೆನ್ಸಿಯೇಷನ್ -3 ಆಗುತ್ತೆ. ಓಕೆ, ಇದು ಫಸ್ಟ್ ಆನ್ಸರ್. ಇನ್ನೊಂದ್ಸತಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಡಬಲ್ ಡಿಫ್ರೆನ್ಸಿಯೇಷನ್ ಅಗೇನ್ e⁻3x ಆನ್ಸರ್ ಏನಾಗುತ್ತೆ -3 ಆಗುತ್ತೆ. ಮತ್ತೆ -3 ಇದು ಡಿಫ್ರೆನ್ಸಿಯೇಷನ್, ಮತ್ತೊಂದು -3, ಆಲ್ರೆಡಿ -3 ಇದೆ. ಸೊ 3 × 3 ಎಷ್ಟಾಗುತ್ತೆ 9 ಪ್ಲಸ್ ಆಯಿತು. ಸೊ ಈ ಎರಡು ಆನ್ಸರ್ ಬಂದ್ಮೇಲೆ ನಾನು ಇವಾಗ ಏನು ಮಾಡ್ತೀನಿ, LHS ತಗೊಂಡು RHS ಪ್ರೂವ್ ಮಾಡ್ಕೊಳ್ಳೋಣ. LHS ಅಲ್ಲಿ ಏನಿದೆ, d²y/dx² ಪ್ಲಸ್ dy/dx 6y ಇದು ಇದೆ ಅಲ್ವಾ. ಸೊ ಡಬಲ್ ಡಿಫ್ರೆನ್ಸಿಯೇಷನ್ ಆನ್ಸರ್ ಇದೆ 9 × e⁻3x ಪ್ಲಸ್ dy/dx ಆನ್ಸರ್ ಎಷ್ಟು ಬಂದಿದೆ ಸ್ಟೂಡೆಂಟ್ಸ್, ಮೈನಸ್ ಪ್ಲಸ್ ಮೈನಸ್ ಮಾಡ್ಕೋಬಹುದಲ್ವಾ ಇದನ್ನ. ಓಕೆ, ಇಲ್ಲಿ ಚೇಂಜ್ ಮಾಡಿ -3 × e⁻3x -6 ಇಂಟು ಕ್ವಶನ್ ಅಲ್ಲಿ ಏನಿತ್ತು ಅದನ್ನ ಬರ್ಕೊಳ್ಳೋಣ. ಏನಿದೆ 6 e⁻3x 6 ಮತ್ತೆ ಇದನ್ನೆರಡು ಗುಣಿಸಿದ್ರೆ 9 ಆಗುತ್ತೆ. ಅಗೇನ್ 9 ಪ್ಲಸ್ ಈ ಒಂದು 9 ಇದೆ. ಸೊ ಇದು ಪ್ಲಸ್ ಇದೆ ಆಲ್ರೆಡಿ, ಇದೇನಾಗುತ್ತೆ -9 e⁻3x ಬರುತ್ತೆ. -3x ಇವೆರಡು ಕ್ಯಾನ್ಸಲ್ ಆದ್ರೆ ಆನ್ಸರ್ ಏನು ಬರುವಂಥದ್ದು, 0 ಬರುವಂಥದ್ದಲ್ಲ. ಓಕೆ, ಸೊ 0 ಬಂದರೆ ಇದು ಪ್ರೂವ್ ಆಯಿತು. ಎಷ್ಟೇ ಇರೋದು, ಇದಕ್ಕೊಂದು ಮಾರ್ಕ್ಸ್ ಇದೆ, ಇದಕ್ಕೊಂದು ಮಾರ್ಕ್ಸ್ ಇದೆ, ಸಿಂಪಲ್. ಇದೇ ಥರ ಕ್ವಶನ್ ಅಲ್ಲಿ 5 ಮಾರ್ಕ್ಸ್ ಅಲ್ಲಿ ಬಂದಿದೆ ನೋಡಿ. x × y u × v ಎರಡು ಕಡೆ ಕರೆಕ್ಟಾಗಿ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲೇನಿದೆ ಡಿಫ್ರೆನ್ಸಿಯೇಷನ್, ಎಕ್ಸ್ ಫಸ್ಟ್ ಕ್ವಶನ್ ಬರೀತಾ ಇದ್ದೀನಿ, log of y + c. ಇದನ್ನ ಆಮೇಲೆ ನೋಡೋಣ. ಫಸ್ಟ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ u × v x ಆಸ್ ಇಟ್ ಈಸ್ y ಡಿಫ್ರೆನ್ಸಿಯೇಷನ್ y' ಪ್ಲಸ್ ಇಲ್ಲಿ y ಆಸ್ ಇಟ್ ಈಸ್ x ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಇದು ಮುಗಿತಾ. ಅಗೇನ್ log y ಡಿಫ್ರೆನ್ಸಿಯೇಷನ್ 1/y y ಎಕ್ಸ್ ಆಗಿರೋದ್ರಿಂದ y' ಆಯಿತು. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಎಲ್ಲ y' ಒಂದ್ ಕಡೆ ಇಟ್ಕೊಳ್ಳೋಣ. ಓಕೆ, ಸೊ ಏನಾಗುತ್ತೆ, ಇದು y'/y ಇದೆ ಅಂದ್ರೆ ಈ ಕಡೆ ತೊಗೊಂಬರೋಣ. ಇಲ್ಲಿ ಆಲ್ರೆಡಿ x y' ಇತ್ತು, ಈ ಕಡೆ ಬಂದ್ರೆ ಇದು y'/y ಈ ಕಡೆ ಬಂತು, ಪ್ಲಸ್ ಇದ್ದಿದ್ದು ಈ ಕಡೆ ಬಂದು ಮೈನಸ್, ಇದು ಪ್ಲಸ್ ಇದ್ದಿದ್ದು ಈ ಕಡೆ ಹೋದ್ರೆ ಇದು ಮೈನಸ್ ಆಗುತ್ತೆ. ಓಕೆ, ಇಲ್ಲಿ ನಾನು y' ಕಾಮನ್ ತಗೊಂಡೆ, ಉಳಿತೇನೆ ನೋಡಿ ಸ್ಟೂಡೆಂಟ್ಸ್, x -1/y ಉಳಿತು. ಓಕೆ, ಇಲ್ಲಿ ಅಂದ್ರೂ -y ಇದೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ನಾವೇನ್ ಮಾಡ್ಕೋಬೇಕು, y' ಬರ್ಕೊಂತೀವಿ ಆಸ್ ಇಟ್ ಈಸ್. ಇಲ್ಲಿ LCM ತಗೊಳ್ಳೋಣ. LCM ತೊಗೊಂಡ್ಬಿಟ್ಕೊಳ್ಳಿ. ಇಲ್ಲಿ LCM ತೊಗೊಂಡ್ರೆ ಎಷ್ಟಾಗುತ್ತೆ, ಇದು y ಆಗುತ್ತೆ, ಇಲ್ಲಿ x × y ಆಗುತ್ತೆ, ಇಲ್ಲಿ -1 = ಇಲ್ಲಿ -y ಇದೆ. ಸೊ ಇದು ಪೂರಾ ಪಾರ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೋದಲ್ವಾ. ಓಕೆ, ಆಗ ನನಗೆ y' = ಬರುತ್ತೆ. ಇದು ಪೂರಾ ಪಾರ್ಟ್ ಈ ಕಡೆ ಬಂದರೆ -y ಇದೆ. ಸೊ ಇದನ್ನ ನಾನು ಬರ್ಕೊಂಡ್ರೆ ರೆಸಿಪ್ರೋಕಲ್ ಆಗುತ್ತೆ, ಇಲ್ಲಿ y/xy -1 ಆಗುತ್ತೆ. ಕರೆಕ್ಟಾ? ಇವಾಗ ಏನಾಯ್ತು ನೋಡಿ, y × y y² ಆಗುತ್ತೆ, ಮೈನಸ್ ಇಡಿ ಆಸ್ ಇಟ್ ಈಸ್, y × y y² ಆಯಿತು. ಇಲ್ಲಿ ಈ ಮೈನಸ್ನ ನಾನು ಈ ಬ್ರ್ಯಾಕ್ ಮೊದಲಿಗೆ ಬರ್ಕೊಳ್ಳೋಣ, xy × -1. ಈ ಮೈನಸ್ನ ನಾನು ಇಲ್ಲಿ ಕೆಳಗಡೆ ಮಲ್ಟಿಪ್ಲೈ ಮಾಡ್ಕೊತೀನಿ. ಆಗ ನನಗೆ ಡೈರೆಕ್ಟಾಗಿ y' ಆನ್ಸರ್ ಸಿಗ್ಬಿಡುತ್ತೆ. y × y y² ಆಗಿದೆ. ಈ ಮೈನಸ್ನ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. ಅಂದರೆ -1 ಇದ್ದದ್ದು +1 ಆಗುತ್ತೆ, xy ಇದ್ದದ್ದು -xy ಆಯಿತು. ಸೊ ಬಂತಲ್ವಾ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. ಈಸಿ. ಇಲ್ಲೇನಿದೆ y × cos y = x. ನಾವು ಇದು ಕಂಪ್ಲೀಟ್ ಆನ್ಸರ್ನ ಪ್ರೂವ್ ಮಾಡಬೇಕು. ಫಸ್ಟ್ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡೋಣ. ಏನಿದೆ ಕ್ವಶನ್ನು, cos of y = x. ಕರೆಕ್ಟಾ? ಸೊ ಡಿಫ್ರೆನ್ಶಿಯೇಟ್ ಮಾಡಿದ ತಕ್ಷಣ ಇದು y' ಆಗುತ್ತೆ. cos y ಡಿಫ್ರೆನ್ಸಿಯೇಷನ್ ಮೈನಸ್ ಇದು ಪ್ಲಸ್ sin y, ಅಗೇನ್ ಇಲ್ಲಿ y' = x ಡಿಫ್ರೆನ್ಸಿಯೇಷನ್ 1 ಆಯಿತು. ಓಕೆ, ಸೊ ನಾನು ಇಲ್ಲಿ y' ಕಾಮನ್ ತಗೊಂಡೆ ಅಂತಂದ್ರೆ 1 ಪ್ಲಸ್ sin y = 1 ಆಯಿತು. ಅಗೇನ್ ಫೈನಲಿ y' ನಾನು ಇಲ್ಲಿ 1/1 ಪ್ಲಸ್ sin y ಅಂತ ಬರಿಬೋದು. ಓಕೆ, ಸೊ ಇಲ್ಲಿವರೆಗೂ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನಾನು ಏನು ಮಾಡಿದೆ, ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿ ಕಾಮನ್ ಫ್ಯಾಕ್ಟರ್ ತೊಗೊಂಡ್ವಿ y' ಅಗೇನ್ ಉಳಿದಿರೋ ಪಾರ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ. ಓಕೆ, ಸೊ ಇದನ್ನ ಇಲ್ಲಿ ಇಡೋಣ. ಇವಾಗ ನಾವು LHS ರಿಸಲ್ಟ್ನ ಅಬ್ಸರ್ವ್ ಮಾಡೋಣ. ಓಕೆ, LHS ಅಲ್ಲಿ ಏನಿದೆ, y sin y, ಓಕೆ, ಅಗೇನ್ ಪ್ಲಸ್ cos y ಪ್ಲಸ್ x, ಇದು ಪೂರಾ ಬ್ರಾಕೆಟು, ಅಗೇನ್ ಹೊರಗಡೆ y' ಇದೆ. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ವ್ಯಾಲ್ಯೂಸ್ಗಳನ್ನ ಫಿಲ್ಅಪ್ ಮಾಡಬೇಕು, ಒಂದಿಷ್ಟು ರಿಸಲ್ಟ್ಸ್ಗಳನ್ನ. ಏನೇನಿದೆ, y sin y
ಇಲ್ಲಿ ಅಬ್ಸರ್ವ್ ಮಾಡಿ ಮೈನಸ್ ಕಾಸ್ ವೈನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಎಕ್ಸ್ ಇಂಟು ಕಾಸ್ ವೈ ಆಗುತ್ತಲ್ವಾ, ಕರೆಕ್ಟಾ? ಓಕೆ, ಅಥವಾ ನಾವಿಲ್ಲಿ ಈ ರಿಸಲ್ಟ್ನೂ ಈ ಕಡೆ ಶಿಫ್ಟ್ ಮಾಡ್ಬೋದು, ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ವ್ಯಾಲ್ಯೂನ ಫಿಲಪ್ ಕೂಡ ಮಾಡ್ಬೋದು, ಅದು ಈಸಿ ಆಗುತ್ತೆ ನೋಡಿ. ಏನು ಇದು ವೈ ಸೈನ್ ವೈ ಆಸ್ ಇಟ್ ಈಸ್ ಬರೀತೀನಿ, ಪ್ಲಸ್ ಕಾಸ್ ವೈನು ಆಸ್ ಇಟ್ ಈಸು, ಓಕೆ, ಪ್ಲಸ್ ಎಕ್ಸ್ ಇದೆ, ಎಕ್ಸ್ ಜಾಗದಲ್ಲಿ ನಾನು ಈ ಪೂರ ಆನ್ಸರ್ನ ಫಿಲಪ್ ಮಾಡ್ಕೋಬೋದಾ? ಏನಿದೆ ವೈ ಮೈನಸ್ ಕಾಸ್ ವೈ. ಅರ್ಥ ಆಗ್ತಾ ಇದೆನಾ? ನಾನೇನು ಮಾಡಿದೆ, ಈ ಎಕ್ಸ್ ಜಾಗದಲ್ಲಿ ಈ ಕ್ವಶನ್ನ ಪೇಸ್ಟ್ ಮಾಡಿದೆ. ಅಗೇನ್ ಹೊರಗಡೆ ವೈ ಡ್ಯಾಶ್ ಅಂದ್ರೆ ಏನು ಬಂದಿದೆ, 1 ಡಿವೈಡ್ ಬೈ 1 ಪ್ಲಸ್ ಸೈನ್ ವೈ. ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ಸೊ ಇವಾಗ ನೋಡಿ ಕಾಸ್ ವೈ ಕ್ಯಾನ್ಸಲ್, ಉಳಿದಿರೋದು ಈ ಎರಡು ಟರ್ಮ್, ಇದೊಂದು ಟರ್ಮ್ ಇದೆ, ಇದೊಂದು. ಈ ಎರಡಲ್ಲಿ ನಾನು ಮತ್ತೊಂದು ಸತಿ ಬರೀತೀನಿ, ವೈ ಸೈನ್ ವೈ ಉಳಿದಿದೆ ಪ್ಲಸ್ ವೈ ಉಳಿದಿದೆ, ಅಗೇನ್ ಇಲ್ಲಿ 1 ಪ್ಲಸ್ ಸೈನ್ ವೈ. ಓಕೆ, ನಾವು ಇದು ತೊಗೊಂಡಿರೋದು ಪೂರಾ LHS ಪಾಠ. ಓಕೆ, ಇಲ್ಲಿ ವೈನ ನಾನು ಕಾಮನ್ ತೊಗೊಂಡೆ ಅಂತಂದರೆ ಉಳಿದೇನು ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಇದರಲ್ಲಿ ವೈ ಕಾಮನ್ ತೊಗೊಂಡ್ರೆ 1 ಉಳಿಯುತ್ತೆ, ಪ್ಲಸ್ ಇಲ್ಲಿ ವೈ ಕಾಮನ್ ಹೋದರೆ ಸೈನ್ ವೈ ಉಳಿಯುತ್ತೆ. ಇಲ್ಲಿನೂ ಆಲ್ರೆಡಿ ಅದೇ ಇದೆಯಲ್ವಾ, 1 ಪ್ಲಸ್ ಸೈನ್ ವೈ, ಅಂದರೆ ಎರಡು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಸೊ ಕ್ಯಾನ್ಸಲ್ ಮಾಡಿದ್ರೆ ಬರುವಂಥ ಆನ್ಸರ್ ಏನು, ವೈ ಇದೆಯಲ್ವಾ. ಸೊ ನಾವು RHS ಪ್ರೂವ್ ಮಾಡಬೇಕಾಗಿದ್ದು ಈಸಿಯೆಸ್ಟ್ ಕ್ವಶನ್. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್. ಫಸ್ಟ್ ನಾನು ಡಿಫ್ರೆನ್ಷಿಯೇಟ್ ಮಾಡಿದೆ, ಅಗೇನ್ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡ್ಕೊಂಡೆ, ಅದನ್ನು ಇಲ್ಲಿ ಬರ್ಕೊಂಡೆ, ಅದಾದಮೇಲೆ ಕ್ಯಾನ್ಸಲ್ ಮಾಡಿದ್ವಿ, ವೈನ ಕಾಮನ್ ತೊಗೊಂಡ್ವಿ, ಆಟೋಮೆಟಿಕ್ಲಿ ಡೆರಿವೇಟಿವ್ ಪಾರ್ಟ್ ಇದೆರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಉಳಿದಿರೋದೇ ವೈ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಇದೆ, ಇದನ್ನು ಪ್ರೂವ್ ಮಾಡಬೇಕಾಗಿರೋದು. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಇದೆ. ಓಕೆ, ಡೆರಿವೇಟಿವ್ ಮಾಡೋಣ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ 1 ಆಗುತ್ತೆ, ವೈದು ವೈ ಡ್ಯಾಶು, ಅಗೇನ್ ಟ್ಯಾನ್ ಇನ್ವರ್ಸ್ ಅದೇನಿದೆ 1 ಡಿವೈಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್, ವೈ ಅನ್ನೋದು ಎಕ್ಸ್ಟ್ರಾ ಪಾರ್ಟು, ಹಾಗಾಗಿ ಇದು ವೈ ಡ್ಯಾಶ್ ಆಗುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ವೈ ಡ್ಯಾಶ್ಗಳನ್ನ ಒಂದು ಕಡೆ ಬರ್ಕೋಬೇಕಲ್ವಾ. ಸೊ ಇಲ್ಲಿ ಆಲ್ರೆಡಿ ವೈ ಡ್ಯಾಶ್ ಇದೆ, ಇದು ಈಚ್ ಕಡೆ ಬಂದರೆ ಮೈನಸ್ ವೈ ಡ್ಯಾಶ್ ಡಿವೈಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್, ಇದು +1 ಈ ಕಡೆ ತೊಗೊಂಬರೋಣ, -1 ಆಗುತ್ತೆ. ಅರ್ಥ ಆಯ್ತಾ? ಎಸ್, ಇವಾಗ ವೈ ಡ್ಯಾಶ್ನ ನಾನು ಕಾಮನ್ ತೊಗೊಂಡೆ ಅಂದರೆ 1 ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಈಸ್ ಈಕ್ವಲ್ಸ್ ಟು -1 ಇದೆ. ಅಗೇನ್ ಇಲ್ಲಿ LCM ತೊಗೊಳ್ಳಿ, LCM ತೊಗೊಂಡ ತಕ್ಷಣ 1 ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ, ಅಂದರೆ ಇದು ಪೂರಾ ಪಾರ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕಾ, ವೈ ಸ್ಕ್ವೇರ್ ಆಗುತ್ತೆ, ಕರೆಕ್ಟಾ? ಸೊ -1 ಇಸ್ ಈಕ್ವಲ್ಸ್ ಟು -1. ಇಲ್ಲಿ ನೋಡಿ -1 + 1 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, ಉಳಿದಿರೋದು ರಿಸಲ್ಟ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಫೈನಲಿ ವೈ ಡ್ಯಾಶ್ ಇಸ್ ಈಕ್ವಲ್ಸ್ ಟು ನಂಗೆ ಸಿಗುತ್ತೆ. ಇಲ್ಲ ಅಂತಂದರೆ ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋದರೂ ಕೂಡ ಆನ್ಸರ್ ಬರುತ್ತೆ ಅಲ್ಲಿ. ಓಕೆ, ಯಾವ ಥರ ಅಂದರೆ ಈ ಪೂರಾ ರಿಸಲ್ಟ್ನ ಈ ಕಡೆ ಮಲ್ಟಿಪ್ಲೈ ಮಾಡಿಕೊಂಡು ನಾವು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಕೂಡ ಆನ್ಸರ್ ಬರುತ್ತೆ. ಓಕೆ, ಮೊದಲಿಗೆ ಇಲ್ಲೊಂದು ಸತಿ ಬರೀತೀವಿ ನೋಡಿ, ಇದು ಈಸಿಯೆಸ್ಟ್ ಮೆಥಡ್ ಇದೆ. ವೈ ಡ್ಯಾಶ್ ಬ್ರಾಕೆಟಲ್ಲಿ ಏನೇನು ಬಂದಿದೆ ಇವಾಗ, 1 + 1 ಕ್ಯಾನ್ಸಲ್ ಆಗಿ ಮೇಲ್ಗಡೆ ವೈ ಸ್ಕ್ವೇರ್ ಉಳಿದಿದೆ, ದೆನ್ ಹೋಲ್ ಡಿವೈಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಇದೆ. ಓಕೆ, ಇಸ್ ಈಕ್ವಲ್ಸ್ ಟು -1. ಇವಾಗ ನಾನು ಇಲ್ಲಿ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಬೋದಾ, ಇದನ್ನು ಈ ಕಡೆ ತೊಗೊಂಬಂದು. ಓಕೆ, ಇದು ವೈ ಸ್ಕ್ವೇರ್ ಇಂಟು 1 ಏನಾಯಿತು, ವೈ ಸ್ಕ್ವೇರ್ ಇಂಟು ವೈ ಡ್ಯಾಶ್ ಆಯಿತು. ಈ ಕೆಳಗಡೆ ಇರೋದು ಈ ಕಡೆ ಶಿಫ್ಟ್ ಮಾಡ್ಕೊತೀನಿ ನಾನು, ಅಂದರೆ ಮಲ್ಟಿಪ್ಲೈ ಮಾಡ್ತೀನಿ. 1 ಇಂಟು ಇದು ಏನಾಯಿತು -1 ಆಗುತ್ತೆ, ಇದು ಮೈನಸ್ ವೈ ಸ್ಕ್ವೇರ್. ಇವಾಗ ಎರಡು ರಿಸಲ್ಟ್ಗಳನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ, ಅಂದರೆ ವೈ ಸ್ಕ್ವೇರ್ ಇಂಟು ವೈ ಡ್ಯಾಶ್, -y ಈ ಕಡೆ ಬಂದರೆ ಪ್ಲಸ್ ವೈ ಸ್ಕ್ವೇರ್, -1 ಈ ಕಡೆ ಬಂದರೆ +1 ಇಸ್ ಈಕ್ವಲ್ಸ್ ಟು 0. ನೀವು ಯಾವ್ದು ಬೇಕಾದ ಮೆಥಡ್ನ ನೀವು ಯೂಸ್ ಮಾಡಿಕೊಂಡು ಪ್ರೂವ್ ಮಾಡ್ಬೋದು. ಇಲ್ಲ ಸರ್ ನಾನು ಮೊದಲಿಗೆ ವೈ ಡ್ಯಾಶ್ ವ್ಯಾಲ್ಯೂ ಫಿಲಪ್ ಮಾಡಿ ನಾನು ಇಲ್ಲಿ ಫಿಲಪ್ ಮಾಡ್ತೀನಿ, ಅಗೇನ್ ಕ್ಯಾಲ್ಕುಲೇಷನ್ ಮಾಡ್ಕೋತೀನಿ ಅಂದ್ರೆ ಆದರೂ ಕೂಡ ಕರೆಕ್ಟೇ, ಅದಕ್ಕೂ ಬಂದೇ ಬರುತ್ತೆ ಆನ್ಸರ್ 0 ಅಂತ. ಇಲ್ಲ ನೀವು ಎಟ್ ಎ ಟೈಮ್ ಕೂಡ ತೊಗೊಳ್ಬೋದು. ಓಕೆ, ಸೊ ಇದು ಅರ್ಥ ಆಗಿದ್ದರೆ ಒಂದ್ಸತಿ, ಯಾರೆಲ್ಲ ಹೊಸದಾಗಿದ್ದರೆ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇವೆಲ್ಲ ಎಕ್ಸಸೈಸ್ ಎಕ್ಸಾಂಪಲ್ನ ಇವತ್ತು ಕಂಪ್ಲೀಟ್ ಮಾಡಿ ನಾವು ಇವಾಗ ಕ್ಲಾಸ್ನ ಎಂಡ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಸ್ಟೂಡೆಂಟ್ಸ್, y ಇಸ್ ಈಕ್ವಲ್ಸ್ ಟು ರೂಟ್ ಇದೆ. ಓಕೆ, y ಇಸ್ ಈಕ್ವಲ್ಸ್ ಟು ರೂಟ್ ಆಫ್ a² ಮೈನಸ್ x² ಇದೆ. ಓಕೆ, ಸೊ ಇದನ್ನು ನಾವು ಇವಾಗ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು, ಅಗೇನ್ ಫೈನಲಿ ಪ್ರೂವ್ ಮಾಡೋದಿದೆ. ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡ ತಕ್ಷಣ ಇಲ್ಲಿ dy/dx ಇದೆ. ಸೊ ಇಲ್ಲಿ ನೋಡಿ ನಾವು ಬರ್ಕೊಳ್ತೀನಿ, ಇದು y ಡ್ಯಾಶ್ ಅಂತ ಕೊಟ್ಟಿದ್ರೆ ಇಲ್ಲಿ ನಾವು y ಡ್ಯಾಶ್ ಅಂತ ಬರ್ಕೊಳ್ಳೋಣ. ಇಲ್ಲಿ dy/dx ಕೊಟ್ಟಿದ್ರೆ ನಾವು ಆಸ್ ಇಟ್ ಈಸ್ ಬರ್ಕೊಂಡ್ರೆ ಬೆಟರ್ ಇರುತ್ತೆ. ಇಲ್ಲಿ √x ಫಾರ್ಮಲ್ ಏನಾಗುತ್ತೆ, 1/2√x ಅಂದರೆ a² ಮೈನಸ್ x² ಆಗುತ್ತೆ. ಎಕ್ಸ್ಟ್ರಾ ಪಾರ್ಟ್ a² ಡಿಫ್ರೆನ್ಸಿಯೇಷನ್ 0, x² ಮೈನಸ್ 2x ಆಗುತ್ತೆ, ಈ 2 ಕ್ಯಾನ್ಸಲ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು ಇವಾಗ, dy/dx ಇಸ್ ಈಕ್ವಲ್ಸ್ ಟು ಏನು ಓದಿರೋದು, x/√a² ಮೈನಸ್ x². ಓಕೆ, a² ಮೈನಸ್ x² ನಾನು y ಅಂತ ಬರೀಬೋದಾ, ಯಾಕಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನಾನೇನು ಮಾಡ್ಕೊತಾ ಇದ್ದೀನಿ ಅಂದರೆ ಇದು ನನಗೆ ಕ್ವಶನಲ್ಲಿ ಇರೋದ್ರಿಂದ
ಇದಕ್ಕೆ y ಅಂತ ಬರ್ಕೋತೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ, y ನ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಸ್ವಲ್ಪ ನೀಟಾಗಿ ಬರೆಯೋಣ. ಇದು y ಆಗಿದೆ, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ, y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರಲಿಲ್ವಾ, ಎಲ್ಲಿ ಹಾಂ ಇಲ್ಲೊಂದು ಮೈನಸ್ ಇತ್ತು ನೋಡಿ ಸ್ಟೂಡೆಂಟ್, ಮಿಸ್ ಮಾಡ್ಕೊಂಡಿವಿ ನಾವು. ಇದು ಮೈನಸ್ ಎಕ್ಸ್ ಇತ್ತಲ್ವಾ, ಸೊ ಮೈನಸ್ನ ಬರೀಬೇಕು, ಮೈನಸ್ ಎಕ್ಸ್. ಇವಾಗ ಮೈನಸ್ ಎಕ್ಸ್ನ ಈ ಕಡೆ ತೊಗೊಂಬಂದ್ಬಿಡಿ, ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ಅಗೇನ್ y dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಬಂತು ನೋಡಿ. ಎಷ್ಟು ಸಿಂಪಲ್ ಇದೆ ಕ್ವಶನ್. ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಈ ವರ್ಷ ಏನು ರಿಲೀಸ್ ಮಾಡಿದಾರಲ್ಲ ಅದರಲ್ಲಿ 2 ಮಾರ್ಕ್ಸಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ನಾನು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇವಾಗ ಜಾಯ್ನ್ ಆಗಿದೆ ನೋಡಿ, ಅಗೇನ್ ಲೈಕ್ ಬಟನ್ನ ಪ್ರೆಸ್ ಮಾಡಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇದರಲ್ಲಿ ಫಸ್ಟ್ ಏನು ಹೇಳ್ತಾರೆ, ಇಷ್ಟೇ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್, ಏನೂ ಇರೋದಿಲ್ಲ ಇದರಲ್ಲಿ. ಅಗೇನ್ ಜಸ್ಟ್ ಏನು, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್, ಮುಗೀತು, ಇಷ್ಟೇ ಇರೋದು. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದನ್ನು ನಾವು ವೇರಿಯಬಲ್ ಸಪ್ರೇಬಲ್ ಮೆಥಡಿಂದ ಮಾಡಿ ಸಾಲ್ವ್ ಮಾಡಬೇಕು. ಯಾವ ಥರ, ಭಾಳ ಈಸಿಯೆಸ್ಟ್ ಮೆಥಡ್ ಇದೆ. ಏನು ಫಸ್ಟ್ ಏನು ಮಾಡ್ಕೋಬೇಕಪ್ಪ ಅಂದರೆ, ಕೊಟ್ಟಿರೋ ಕ್ವಶನ್ನ ಬರ್ಕೊತೀರಾ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 1 ಡಿವೈಡ್ ಬೈ 2 ಮೈನಸ್ y ಇದೆ. ಇಲ್ಲಿ ವೇರಿಯಬಲ್ ಸಪ್ರೇಬಲ್ ಅಂದರೆ ನಮ್ಗೇನು ಬೇಕು, ವಾಯ್ದು ರಿಸಲ್ಟ್ಸ್ ಎಲ್ಲನೂ ಒಂದು ಕಡೆ ಮಾಡ್ಕೋಬೇಕು, ಎಕ್ಸ್ ರಿಸಲ್ಟ್ ಎಲ್ಲ ಒಂದು ಕಡೆ ಮಾಡ್ಕೋಬೇಕು. ಇಲ್ಲಿ y ಇದೆ ಅಲ್ವಾ, ಡಿವೈಡ್ ಬೈ ಇದೆ, ಈ ಕಡೆ ತೊಗೊಂಬಂದು ಏನಾಗುತ್ತೆ, ಇಂಟು ಆಗುತ್ತೆ, 2 ಮೈನಸ್ y, ಇಲ್ಲಿ dy ಇಟ್ಕೊಳ್ಳೋಣ, ಇಲ್ಲಿ ಡಿ ಎಕ್ಸ್ ಇದೆ, ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ, ಎಕ್ಸ್ ಪ್ಲಸ್ 1, ಇದು ಡಿ ಎಕ್ಸ್ ಈ ಕಡೆ ಬರುತ್ತೆ. ಇವಾಗ ನಾವು ಎರಡು ಕಡೆ ಇಂಟಿಗ್ರೇಷನ್ ಅಪ್ಲೈ ಮಾಡೋದು. ಈ ಮೆಥಡ್ಗೆ ಏನಂತ ಕರೀತಾರೆ ಅಂದರೆ ವೇರಿಯಬಲ್ ಸಪ್ರೇಬಲ್. ಇದು dy ಇದೆ, ಅಗೇನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 1 ಡಿ ಎಕ್ಸ್. ನೋಡಿ, ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ಫಂಕ್ಷನ್ ಎಕ್ಸೇ ಇರಬೇಕು, ಇಂಟಿಗ್ರೇಷನ್ ವಿತ್ ವಾಯ್ ಅಂತಿದ್ದಾಗ ಫಂಕ್ಷನ್ ವಾಯಲ್ಲೇ ಇರಬೇಕು ಹೋಗುತ್ತೆ. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ಮಾಡ್ಬೋದಲ್ವಾ, 2 ಇಂಟಿಗ್ರೇಷನ್ ಏನಾಗುತ್ತೆ, 2y ಆಗುತ್ತೆ, ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು y ಇದೆ ಸ್ಟೂಡೆಂಟ್ಸ್. ಅಗೇನ್ y ಇಂಟಿಗ್ರೇಷನ್ ಏನಾಗುತ್ತೆ, y² ಡಿವೈಡ್ ಬೈ 2 ಅಂದರೆ x⁴n ಫಾರ್ಮುಲಾ, x⁴n + 1 ಡಿವೈಡ್ ಬೈ n + 1 ಆಗುತ್ತೆ, ಅಂದರೆ ಇನ್ನಿಲ್ಲ ಅಂದರೆ 1 ಇರುತ್ತೆ. ಅಗೇನ್ ಇಲ್ಲಿ ನೋಡಿ ಎಕ್ಸ್ದು ಅಗೇನ್ x² ಡಿವೈಡ್ ಬೈ 2 ಪ್ಲಸ್ 1 x ಆಗುತ್ತೆ, ಲಾಸ್ಟಲ್ಲಿ ಪ್ಲಸ್ c ಬರೀತೀರಾ. ಓಕೆ, ಸೊ ನಾನು ಇವಾಗ ಏನು ಮಾಡ್ತೀನಿ, ಕಂಪ್ಲೀಟಾಗಿ 2ನ ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೋಬೋದಲ್ವಾ. ಓಕೆ, 2ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲ ಕಾಮನ್ ಫ್ಯಾಕ್ಟರ್ನಾದರೂ ತೊಗೊಳ್ಳಿ, ಎರಡು ಒಂದೇ. 2ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇದು 4y ಆಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗಿಬಿಟ್ಟು ಇದು y² ಆಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗಿ x², ಇದು 2x, ಇದು 2c ಆಯಿತು. ಓಕೆ, ಆ್ಯಕ್ಚುಲಿ ಇಲ್ಲಿವರೆಗೆ ಮುಗಿದಿರೋದು. ಸ್ವಲ್ಪ ನೀವು ಸಿಂಪ್ಲಿಫೈ ಈ ಎರಡು ರಿಸಲ್ಟ್ನ ಈ ಕಡೆ ತೊಗೊಂಡು ಬರೀಬೋದು, ಅಥವಾ ಈ ರಿಸಲ್ಟ್ನೇ ನಾವು ಆ ಕಡೆ ಶಿಫ್ಟ್ ಕೂಡ ಮಾಡ್ಬೋದು. ಓಕೆ, ಸೊ ನಾನೇನು ಮಾಡ್ತೀನಿ, ಎರಡು ರಿಸಲ್ಟ್ನ ಈ ಕಡೆ ತೊಗೋತೀನಿ, ಏನಾಗುತ್ತೆ, x² y² ಮೈನಸ್ ಇದೆ, ಈ ಕಡೆ ಬಂದರೆ ಪ್ಲಸ್ y² ಆಗುತ್ತೆ. ಅಗೇನ್ ಇಲ್ಲಿ ಪ್ಲಸ್ 2x ಇದೆ, ಅಗೇನ್ 4y ಒಂದು ಈ ಕಡೆ ತೊಗೊಂಡ್ರೆ ಮೈನಸ್ 4y ಆಗುತ್ತೆ, ಈಸ್ ಈಕ್ವಲ್ಸ್ ಟು ಇದು 2c ಇದೆ. ಸೊ 2cನ ನಾನು ಜಸ್ಟ್ c1 ಅಂತ ಬರ್ಕೋತೀನಿ. c1 ಅಂದರೆ 2c ಅಂದಾಗ ಇದಾಗಿದೆ ನಮ್ಮದು ಜನರಲ್ ಸೊಲ್ಯೂಷನ್. ಈ ಜಸ್ಟ್ ಕ್ವಶನ್, ಈ ಎಲ್ಲ ಕ್ವಶನ್ಸ್ಗಳನ್ನ ನಾವು ಜನರಲ್ ಸೊಲ್ಯೂಷನ್ನೇ ಫೈಂಡ್ ಮಾಡೋದಾಗಿದೆ. ಓಕೆ, ಸೊ ಏನಿದೆ ಇಲ್ಲಿ ಕ್ವಶನ್ನು, dy ಬೈ ಡಿ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ಸ್ ಟು 1 ಇದೆ. ಸೊ ಮೊದಲಿಗೆ ನಾವು ಇಲ್ಲಿ ಏನು ಮಾಡ್ಕೋಬೇಕು, y ಇರೋದನ್ನು ಒಂದು ಕಡೆ ತೊಗೋಬೇಕಾಗಿದೆ, ಅಂದರೆ ನಾನು ಏನು ಮಾಡ್ತೀನಿ, ಪ್ಲಸ್ y ನ ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಈ ಕಡೆ ಬಂದರೆ ಮೈನಸ್ y ಆಗುತ್ತೆ. ಓಕೆ, ಅಗೇನ್ ಡಿ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಡಿ ಎಕ್ಸ್ ಈ ಕಡೆ ಬಂದರೆ ಡಿವೈಡ್ ಬೈ, ಈ ಕಡೆ ಬಂದರೆ ಏನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಅದು ಇಂಟು ಆಗುತ್ತೆ, ಇದು ಇಂಟು ಇದ್ದದ್ದು ಈ ಕಡೆ ತೊಗೊಂಡ್ರೆ ಡಿವೈಡ್ ಬೈ 1 ಡಿವೈಡ್ ಬೈ 1 ಮೈನಸ್ y dy ಇಸ್ ಈಕ್ವಲ್ಸ್ ಟು ಡಿ ಎಕ್ಸ್. ಇವಾಗ ಎರಡು ಕಡೆ ಇಂಟಿಗ್ರೇಷನ್ ಹಾಕೋಬೋದಾ, ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಆಫ್ 1 ಬೈ y ಏನಾಗುತ್ತೆ, ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಅಂದರೆ ಇಲ್ಲಿ ಮೈನಸ್ ಬರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಯಾಕಂದರೆ ಮೈನಸ್ y ಇದೆ, ಸೊ ಮೈನಸ್ ಬರುತ್ತೆ. ಅಗೇನ್ ಇದು ಸಬ್ಸ್ಟಿಟ್ಯೂಷನ್ 1/t ಆಗಿದ್ದರೆ ಲಾಗ್ ಆಫ್ ಮೋಡ್ ಆಫ್ 1 ಮೈನಸ್ y. ಯಾಕೆ ಮೈನಸ್ ಇಲ್ಲಿ ಅಂದರೆ ಎಕ್ಸ್ಟ್ರಾ ಪಾರ್ಟ್ ಡಿಫ್ರೆನ್ಷಿಯೇಷನ್ ಮೈನಸ್ ಬರುವಂಥದ್ದು. ಇಲ್ಲಿ ಜಸ್ಟ್ ಏನೂ ಇಲ್ಲ ಅಂತಂದರೆ 1 ಇರುತ್ತೆ ಸ್ಟೂಡೆಂಟ್ಸ್, ಒಂದು ಇಂಟಿಗ್ರೇಷನ್ ಬರೀತೀರಾ. ಸೊ 1 ಇಂಟಿಗ್ರೇಷನ್ ಆಗುತ್ತೆ ಎಕ್ಸ್ ಪ್ಲಸ್ ಸಿ. ನೀವು ಸಿ ಆದರೂ ಬರ್ಕೊಳ್ಳಿ, ಇಲ್ಲ ಲಾಗ್ ಸಿ ಅಂತ ಆದರೂ ಬರೀರಿ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಲಾಗ್ ಸಿ ಅಂತ ಬರ್ಕೊತೀರ. ಸೊ ನಿಮ್ಮದು ಲಾಗ್ ಸಿ ಅಂತ ಬರ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಲಾಗ್ ಸಿ ತೊಗೊಂಡು ಅದಾದಮೇಲೆ ಏನಾಗುತ್ತೆ, ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಜಸ್ಟ್ ಸ್ವಲ್ಪ ಸಿಂಪ್ಲಿಫಿಕೇಷನು ಇಷ್ಟೇ ಬರೆದ್ರು ಕೂಡ ನಡೆಯುತ್ತೆ. ಲಾಗ್ ಸಿ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತಾ, ಸೊ ಮೈನಸ್ ಲಾಗ್ ಸಿ. ಅಗೇನ್ ಇದು ಆಲ್ರೆಡಿ ಮೈನಸ್ ಲಾಗ್ ಆಫ್ 1 ಮೈನಸ್ y ಇದೆ, ಈ ಕಡೆ ಏನಿದೆ ಜಸ್ಟ್ x ಇದೆ. ಸೊ ಎರಡು ಮೈನಸ್ನ ನಾನು ಕಾಮನ್ ತೊಗೊಂಡೆ ಅಂದರೆ ಎರಡು ಪ್ಲಸ್ ಆಗಿಬಿಡುತ್ತೆ. ಪ್ಲಸ್ ಅಂದರೆ ಅಗೇನ್ ನಮ್ಮದು ಪ್ರಾಪರ್ಟಿ ಏನಿದೆ ಸ್ಟೂಡೆಂಟ್ಸ್, ಲಾಗ್ ಆಫ್ x ಪ್ಲಸ್ y ಇದ್ದರೆ x ಇಂಟು y ಬರೀತೀವಿ, ಅಂದರೆ c ಇಂಟು 1 ಮೈನಸ್ y ಆಗುತ್ತೆ, ಇಸ್ ಈಕ್ವಲ್ಸ್ ಟು x. ಇವಾಗ ಇಲ್ಲಿ ಏನಿಲ್ಲ ಅಂದರೆ ಇ ಇರುತ್ತಲ್ವಾ. ಓಕೆ, ಸೊ ಲಾಗ್ ಕೆಳಗಡೆ ಬೇಸ್ ಏನಿಲ್ಲ ಅಂದರೆ ಇ ಇರುತ್ತೆ. ಇ ರೇಸ್ ಟು, ಇವಾಗ ನೋಡಿ 2 ಕ್ಯೂಬ್ ಇದೆ ಅಂತ ಅಂದ್ಕೊಳ್ಳಿ, 2 ಕ್ಯೂಬ್ದ ಆನ್ಸರ್ ಎಷ್ಟಾಗುತ್ತೆ 8. ಇದನ್ನು ಆ್ಯಕ್ಚುಲಿ ನಾವು ಲಾಗಲ್ಲಿ ಯಾವ ಥರ ಅಪ್ಲೈ ಮಾಡ್ಕೋತೀವಿ ಅಂತಂದರೆ, ಲಾಗ್ ಆಫ್
ಇಲ್ಲಿ ಏನು ಆನ್ಸರ್ ಇರುತ್ತೆ ನೋಡಿ ಬಂದಿರೋವಂಥದ್ದು ಅದು ಇಲ್ಲಿ ಇರುತ್ತೆ. ಓಕೆ, ಅದಾದಮೇಲೆ 2 ಅನ್ನೋದೇನು ಬೇಸ್ ಅಲ್ವಾ, ಸೊ ಬೇಸ್ ಜಾಗದಲ್ಲಿ 2 ಇರುತ್ತೆ. ಮೇಲ್ಗಡೆ ಪವರ್ ಅನ್ನೋದು ಈಸ್ ಈಕ್ವಲ್ಸ್ ಟು ಆನ್ಸರ್ ಇಲ್ಲಿರುವಂಥದ್ದು. ಓಕೆ, ಸೊ ಇದನ್ನು ನಾವು ಅದೇ ಥರನಾಗಿ ಬರೀತಾ ಅಂದರೆ e⁻x ಅಂತ ಬರೀಬೇಕು. e⁻x ಇಲ್ಲಿ -1 ಇದೆ, ಸೊ -1 ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಅಂದರೆ ಮೈನಸ್ನ ನಾನು ಈ ಮೈನಸ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಈ ಮೈನಸ್ ಈ ಕಡೆ ಬರುತ್ತೆ ಅಂದರೆ ಮೈನಸ್ ಆಗುತ್ತೆ. ಅಂದರೆ ಇವಾಗ e⁻x ಇಸ್ ಈಕ್ವಲ್ಸ್ ಟು e⁻x ಇಸ್ ಈಕ್ವಲ್ಸ್ ಟು ಇದು ಆನ್ಸರ್ ನೋಡಿ. 2�3 ಇಸ್ ಈಕ್ವಲ್ಸ್ ಟು 8 ಬರುತ್ತಲ್ವಾ. ಅಂದರೆ 2 ಜಾಗದಲ್ಲಿ ಏನಿದೆ ಇ ಇದೆ, 3 ಜಾಗದಲ್ಲಿ -x ಇದೆ, ಇದು 8 ಜಾಗದಲ್ಲಿ ಇರುವಂಥದ್ದು. 8 ಜಾಗದಲ್ಲಿ ಇದೆ c ಇಂಟು 1 - y ಇದೆ. ಅರ್ಥ ಆಯ್ತಲ್ವಾ? ಓಕೆ, ಈ ಥರ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ನೀವು ಬೇಕಿದ್ರೆ ಇವಾಗ ಸಿ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅಥವಾ ಸಿನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 1/c e⁻x 1 - y ಆಗುತ್ತೆ. ಬೇಕಿದ್ರೆ y ನ ಈ ಕಡೆ ಶಿಫ್ಟ್ ಮಾಡಿ ಬರೀಬಹುದು. ಅರ್ಥ ಆಯ್ತಲ್ವಾ? ಎಸ್, ಸೊ ಇದು ಒಂದು ಈಸಿಯೆಸ್ಟ್ ಕ್ವಶನ್ ಆಗಿದೆ, 2 ಮಾರ್ಕ್ಸ್ಗೆ ಬರುವಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್ ಕೇರ್ಫುಲ್ ಆಗಿ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ರಪ್ಪ ಅಂದರೆ ನಮಗೆ dy/dx ಬೇಕು. ಸೊ dxಗಳೆಲ್ಲ ಒಂದು ಕಡೆ ಹೋಗ್ಬೇಕು. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಈ ಒಂದು ರಿಸಲ್ಟ್ಸಲ್ಲಿ ಈ tan y ಬೇಕಾಗಿಲ್ಲ. ಓಕೆ, tan yನ ಡಿವೈಡ್ ಮಾಡ್ಕೋಬೇಕು ಪೂರಾ ಎಂಟೈರ್ ರಿಸಲ್ಟಲ್ಲಿ. ಓಕೆ, ಅಗೇನ್ ಈ ಒಂದು ರಿಸಲ್ಟ್ಸಲ್ಲಿ ಏನು ಬೇಕಾಗಿಲ್ಲ ನೋಡಿ, ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. dy ಇದೆ ಅಂದರೆ ಇಲ್ಲಿ ನಾನು ಏನು ಡಿವೈಡ್ ಮಾಡಿಕೊಂಡ್ರೆ ನನಗೆ ಅಗೇನ್ ಇಲ್ಲಿ ರಿಸಲ್ಟ್ ಸಿಗುವಂಥದ್ದು ಅಂತ ಅಬ್ಸರ್ವ್ ಮಾಡಿ. ಅಗೇನ್ ಇಲ್ಲಿ tan x ನ ಡಿವೈಡ್ ಮಾಡ್ಕೋಬೋದಾ? ಓಕೆ, ಇದು ನನಗೆ ಇಲ್ಲಿ tan x ಬೇಕಾಗಿಲ್ಲ, ಹಾಗಾಗಿ tan x ಇಂಟು tan y ನ ಎರಡೂ ಕಡೆ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ರೆಡಿ sec² x ಇದೆ, tan ಆಫ್ y ಇದೆ, dx ಇದೆ. ಈ ಪೂರಾ ಪಾರ್ಟ್ಗೆ ಡಿವೈಡ್ ಏನು ಮಾಡ್ಕೊತಾ ಇದ್ದೀನಿ ನಾನು, tan y tan x. ಓಕೆ, ಪ್ಲಸ್ ಇಲ್ಲೇನಿದೆ ನೋಡಿ sec² y ಇದೆ, tan x ಇದೆ, dy ಇದೆ. ಇಲ್ಲಿನೂ ನಾವು ಡಿವೈಡ್ ಸೇಮ್ ಮಾಡ್ಕೋಬೇಕಾ, tan y ಅಗೇನ್ tan x. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. 0 ಜೊತೆ ಏನೋ ಡಿವೈಡ್ ಮಾಡ್ಕೊಳ್ಳಿ, ಆನ್ಸರ್ 0ನೇ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, tan y ಹೋಯ್ತಾ, ಇಲ್ಲಿ tan x ಹೋಯ್ತು. ಇಲ್ಲಿ ಉಳಿದಿರೋ ರಿಸಲ್ಟ್ಸ್ ಏನು, sec² x ಡಿವೈಡ್ ಬೈ tan x. ಇಲ್ಲಿ dx ಇದೆ, ಕರೆಕ್ಟ್ ಆಯ್ತಾ? ಇದು ಪೂರ ರಿಸಲ್ಟ್ ಫಂಕ್ಷನ್ ಎಕ್ಸ್ ಒಳಗೆ ಬಂದಿದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಅಗೇನ್ ಇಲ್ಲಿನೂ ನೋಡಿ sec² y tan y ಬಂತ. ಓಕೆ, ಇಲ್ಲಿನೂ ಸೇಮ್ dy ಇದೆ. ಸೊ ಆಸ್ ಇಟ್ ಈಸ್ ಅಂದರೆ ಇವಾಗ ನಾನು ಇಂಟಿಗ್ರೇಷನ್ ತೊಗೊಳ್ಬಹುದು ಅಂತ ಅರ್ಥ. ಓಕೆ, ಇಂಟಿಗ್ರೇಷನ್ ತೊಗೊಂಡಾದ ತಕ್ಷಣ ಸಬ್ಸ್ಟಿಟ್ಯೂಷನ್ ನೋಡಿ, ಟ್ಯಾನ್ ಡಿಫ್ರೆನ್ಸಿಯೇಷನ್ ಏನಿದೆ sec² ಇದೆ ಅಂದರೆ ಇದಾಯಿತು 1/t. 1/t ಆನ್ಸರ್ ಏನಾಗುತ್ತೆ, log ಆಫ್ mod ಆಫ್ t ಆಗುತ್ತೆ. ಸೊ t ಜಾಗದಲ್ಲಿ tan x ಇದೆ, ಸಿಂಪಲ್ ಇಂಟಿಗ್ರೇಷನ್. ಅಗೇನ್ ಇಲ್ಲಿ ಕೂಡ ಸೇಮ್ ಅದೇ ಫಾರ್ಮ್ಯಾಟೇ ಫಾಲೋ ಆಗುವಂಥದ್ದು. ಇಲ್ಲಿ tan y ಆಗುತ್ತೆ, y ಜಾಗದಲ್ಲಿ ಏನಿದೆ tan y ಇದೆ, ಸೊ tan y ಬರೀತೀರಾ. ಓಕೆ, ಅದಾದಮೇಲೆ ಈಸ್ ಈಕ್ವಲ್ಸ್ ಟು 0. ಸೊ ಅಗೇನ್ ಇಲ್ಲಿ ನಾವು ಲಾಗ್ದು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಲಾಗ್ ಆಫ್ tan x ಪ್ಲಸ್ tan y ಅಂದರೆ tan x ಇಂಟು tan y ಬರೀಬೋದಾ, tan x ಇಂಟು tan y ಇಸ್ ಈಕ್ವಲ್ಸ್ ಟು 0. 0 ಅಂದರೆ ನಾವಿಲ್ಲಿ ಲಾಗ್ ಆಫ್ 1 ಅಂತ ಬರೋದು. ಅಗೇನ್ ಇದನ್ನ ಎರಡು ಕಡೆ ಕ್ಯಾನ್ಸಲ್ ಮಾಡಿ tan x ಇಂಟು tan y ಇಸ್ ಈಕ್ವಲ್ಸ್ ಟು 1. ಈ ಥರನೂ ನಾವು ಲಾಸ್ಟ್ ಎಂಡಲ್ಲಿ ಆನ್ಸರ್ ಬರೀಬಹುದು. ಅರ್ಥ ಆಯ್ತಲ್ವಾ? ಇಲ್ಲ ಅಂತಂದರೆ ಇಲ್ಲಿ ಏನಿಲ್ಲ ಅಂತಂದರೆ ಪವರ್ ಏನಿರುತ್ತೆ ನೋಡಿ, ಇ ಇರುತ್ತೆ. ಸೊ e⁻0 ಈ ಥರನೂ ಬರೀಬೋದಲ್ವಾ. ನೋಡಿ ನಾನು ಬರೀತಾ ಇದ್ದೀನಿ, ಇಲ್ಲಿ ಆಗಲೇ ಹೇಳಿದ್ನಲ್ಲ ಇಲ್ಲಿ ತೊಗೋಬೋದು ಅಂತ. e⁻0 ಇಸ್ ಈಕ್ವಲ್ಸ್ ಟು ಏನು ಬಂತು, tan x ಇಂಟು tan y ಬಂದಿದೆ. e⁻0 ಅಂತಂದರೆ ಯಾವಾಗಲೂ ಪವರ್ 1 ಇರುತ್ತೆ, ಅಂದರೆ ಇದು ಆನ್ಸರ್ ಬಂತು 1 ಇಸ್ ಈಕ್ವಲ್ಸ್ ಟು tan x ಇಂಟು tan y. ಈ ಥರನೂ ನೀವು ಆನ್ಸರ್ನ ಬರೀಬಹುದು. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ನೀವು ಯಾವ್ದು ಬೇಕಾದ್ಮೇಲೆ ನೆಕ್ಸ್ಟ್ ಇವಾಗ ನಾನು ಕ್ವಶನ್ ನಂಬರ್ 5ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 5ಗೆ ಅಗೇನ್ ಇಲ್ಲಿ ನಾನು ಏನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಈ ಒಂದು ಪೂರಾ ಪಾರ್ಟ್ನ ಡಿವೈಡ್ ಮಾಡ್ಕೊತಾ ಇಲ್ಲ, ಬೆಟರ್ ನೀವು ಈ ಪೂರಾ ಪಾರ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಓಕೆ, ಏನು ಥರ ಅಂದರೆ e⁻x ಪ್ಲಸ್ e⁻−x dy ಇದೆ. ಸೊ ಇದು ಬ್ರ್ಯಾಕೆಟಲ್ಲಿ ಇದು ಮೈನಸ್ ಇದ್ದದ್ದು ಪೂರಾ ಈ ಕಡೆ ಬಂದರೆ ಏನಾಗಿಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್, ಪ್ಲಸ್ ಆಗುತ್ತಲ್ವಾ. ಓಕೆ, ಸೊ ಪ್ಲಸ್ ಮಾಡ್ಕೊಳ್ಳಿ. ಪ್ಲಸ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಇದು e⁻x ಮೈನಸ್ e⁻−x dx. ಇವಾಗ ಇಲ್ಲಿ ಇದು ಬೇಕಾಗಿಲ್ಲ ಅಂದರೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಇಲ್ಲೇನು ಉಳಿಯುತ್ತೆ, ಜಸ್ಟ್ dy ಉಳಿಯುತ್ತೆ. ಇಲ್ಲಿ e⁻x ಮೈನಸ್ ಆಫ್ e⁻−x ಇದ್ರ ಕೆಳಗಡೆ ಬಂತು. ಇವಾಗ ಇದು ಇಂಟು ಇತ್ತು, ಈ ಕಡೆ ಬಂದರೆ ಡಿವೈಡ್ ಬೈ e⁻x ಮೈನಸ್ ಆಫ್ e⁻x. ಇವಾಗ ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಇದನ್ನು ನೀವು ಸಬ್ಸ್ಟಿಟ್ಯೂಷನ್ ಇಂಟಿಗ್ರೇಷನಲ್ಲಿ ಮಾಡಿದಾಗ ನೋಡಿ, ಸೆಕೆಂಡ್ ಎಕ್ಸಸೈಸಲ್ಲಿ ಇದೆ ಈ ಒಂದು ಸೇಮ್ ಕ್ವಶನ್. ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ, ಅದರ ಇಂಟಿಗ್ರೇಷನ್ y ಆಗುತ್ತೆ. ಇದನ್ನು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಇದೇ ಆನ್ಸರ್ ಬರುತ್ತಾ, e⁻x ಇಂಟಿಗ್ರೇಷನ್ e⁻x. ಸಾರಿ, ಇಲ್ಲಿ ಪ್ಲಸ್ ಸೈನ್ ಇದೆ,
ಸೊ ಪ್ಲಸ್ ತೊಂದರೆ ಇ ರೇಸ್ ಟು ಮೈನಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಆಫ್ ಇ ರೇಸ್ ಟು ಮೈನಸ್ ಎಕ್ಸ್ ಇದೆ. ಸೊ ಇದೆ ಅಂದರೆ ಇದು ತೊಗೊಂಡ್ರೆ ಇದು ಆನ್ಸರ್ ಬಂದರೆ 1/t ಆಗುತ್ತೆ. ಸೊ ಇದರ ಆನ್ಸರ್ ಅಗೇನ್ ಲಾಗ್ ಆಫ್ ಮಾಡ್ ಆಫ್ ಇ ರೇಸ್ ಟು ಎಕ್ಸ್ ಪ್ಲಸ್ ಇ ರೇಸ್ ಟು ಮೈನಸ್ ಎಕ್ಸ್ ಪ್ಲಸ್ ಲಾಗ್ ಸಿ ಅಂತ ಬರೀಲಿಲ್ಲ ಅಂದ್ರೆ ನಡೆಯುತ್ತೆ. ಸೊ y ಇಸ್ ಈಕ್ವಲ್ಸ್ ಟು ಇದನ್ನ ಎರಡು ಕೂಡಿಸ್ಬಿಟ್ಟು ಬರೆದ್ರೆ ನಡೆಯುತ್ತೆ, ಇಲ್ಲ ಆಸ್ ಇಟ್ ಈಸ್ ಇಷ್ಟೇ ಇಟ್ ಕೂಡ ನಡೆಯುತ್ತೆ ಸ್ಟೂಡೆಂಟ್ಸ್. ಸಿಂಪಲ್ ಆಗಿರುವಂಥ ಕ್ವಶನ್. ಓಕೆ, ನೆಕ್ಸ್ಟ್ ಒನ್ ಅಗೇನ್ ನೆಕ್ಸ್ಟ್ ಒನ್ ಇಲ್ಲೇನಿದೆಯಪ್ಪ ಅಂತಂದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ವೈ ಸ್ಕ್ವೇರ್ ಇದೆ. ವೈ ಸ್ಕ್ವೇರ್ನ ಈ ಕಡೆ ತೊಗೊಂಡ್ರೆ 1 ಡಿವೈಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಡಿ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಆಗುತ್ತೆ. ಇವಾಗ ನಾನು ಎರಡು ಕಡೆ ಇಂಟಿಗ್ರೇಷನ್ ಹಾಕೋಬೋದಾ? ಓಕೆ, ಸೊ ಇದು ಯಾವುದ್ರ ಫಾರ್ಮುಲಾ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಟ್ಯಾನ್ ಫಾರ್ಮುಲಾ ಅಂತ ಬರೀಬೋದಾ? 1 ಸ್ಕ್ವೇರ್ ಇಂಟು ಅಂದರೆ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ತೆಳಗಡೆ ಇದ್ದಾಗ ಇಲ್ಲಿ ನಮಗೆ ಫಾರ್ಮುಲಾ ಆಗುವಂಥದ್ದು ಟ್ಯಾನ್ ಇನ್ವರ್ಸ್ ಆಫ್ ಆ್ಯಕ್ಚುಲಿ 1/a ಇದೆ, 1/a ಜಾಗದಲ್ಲಿ 1 ಇದೆ, ಸೊ 1 ಬಿಟ್ಬಿಡಿ. y ಬೈ ಎ ಇದೆ, ಏನು 1 ಇದೆ, ಸೊ y/1 ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ y ಆಯಿತು. ಇದ್ರದ್ದು ಇಂಟಿಗ್ರೇಷನ್ ಮಾಡಿ 1 ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ದು x³ ಡಿವೈಡ್ ಬೈ 3 ಪ್ಲಸ್ ಸಿ. ಓಕೆ, ಸೊ ಇದಾಗಿದೆ ಲಾಸ್ಟ್ ಆನ್ಸರ್. ಸೊ ನೀವು ಬೇಕಿದ್ದರೆ ಸಿಂಪ್ಲಿಫೈ ಮಾಡಿ ಕೂಡ ಬರೀಬೋದು. ಇಲ್ಲೇನಂತ ಏನೇನು ಸಿಂಪ್ಲಿಫಿಕೇಶನ್ ಎಲ್ಲ ಬೇಕಿದ್ರೆ ನಾವು ಟ್ಯಾನ್ ಈ ಕಡೆ ಶಿಫ್ಟ್ ಮಾಡಿ ಬರೀಬೋದು, ಇಲ್ಲಾಂದರೆ ಸ್ಟ್ರೇಟ್ ಕೂಡ ನಡೆಯುತ್ತೆ. ಅರ್ಥ ಆಗ್ತಾ ಇದೆಯಲ್ಲ ಸ್ಟೂಡೆಂಟ್ಸ್? ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾ ಹೋಗಿ. ಜಸ್ಟ್ 2 ಮಿನಿಟ್ಸ್ ನಿಮ್ಮ ಕಮೆಂಟ್ ನಾನು ನೋಡ್ತಾ ಇದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿ. ಡೆಫಿನೆಟ್ ಆಗಿ 3 ಮಾಡೆಲ್ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡ್ತೀನಿ, ಸೊ ಡೋಂಟ್ ವರಿ. ಓಕೆ, ಮೊದಲಿಗೆ ನಿಮ್ಮದು ಪ್ರಿಪ್ರೇಷನ್ ಎಲ್ಲನೂ ಕಂಪ್ಲೀಟ್ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಪೋರ್ಷನ್ ಆದರೆ ಕಂಪ್ಲೀಟ್ ಆಗಬೇಕಲ್ವಾ? ಸೊ ನಾನು ಇವಾಗ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋದರೆ ಎಲ್ಲ ಥರ ಕ್ವಶನ್ಸು ಅಲ್ಲಿ ನಿಮ್ಮದು ಪೋರ್ಷನ್ ಕಂಪ್ಲೀಟ್ ಆಗಿದ್ದರೆ ನಾನು ಸಾಲ್ವ್ ಮಾಡಲಿಕ್ಕೆ ನಾನು ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ. ಕೆಲವೊಂದು ಚಾಪ್ಟರ್ ಆಗಿರೋದಿಲ್ಲ, ಅದು ನಾನು ಹೇಳ್ತಾ ಕೂತ್ರೆ ಆಗ ನಿಮಗೆ ಅರ್ಥ ಆಗೋಲ್ಲ. ಸೊ ಹಾಗಾಗಿ ನಾನು ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಕಾಲೇಜಲ್ಲಿ ಆ ಪೋರ್ಷನ್ ಕಂಪ್ಲೀಟ್ ಆಗಿತ್ತು, ನಿಮ್ಮ ಪ್ರಿಪ್ರೇಷನ್ ಕಂಪ್ಲೀಟ್ ಆದರೆ ಸೊ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಕ್ಕೆ ಒಂದು ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 7 ಇಲ್ಲಿ ಏನಿದೆ ಅಂದರೆ y log y dx. ಇದು ಈ ಕಡೆ ತೊಗೊಂಡ್ರೆ x ಇಂಟು dy ಆಗುತ್ತೆ, ಮೈನಸ್ ಇತ್ತು, ಈ ಕಡೆ ಬಂದರೆ ಪ್ಲಸ್ ಆಯಿತು. ಓಕೆ, ಇಲ್ಲಿ ಏನೇನು ಬೇಕು? y ಇದೆ, ಲಾಗ್ y ಇದೆ, ಡಿ ಎಕ್ಸ್ ಇಲ್ಲಿದೆ ಸ್ಟೂಡೆಂಟ್ಸ್. ಡಿ ಎಕ್ಸ್ ಬೇಕಾಗಿಲ್ಲ, ಸೊ ಡಿ ಎಕ್ಸ್ನ ನಾನು ಈ ಕಡೆ ಶಿಫ್ಟ್ ಮಾಡೋಕ್ಕೂ ಬರೋದಿಲ್ಲ, ಅದಲ್ವಾ? ಯಾಕೆಂದರೆ ಅದು ಡಿವೈಡ್ ಬೈ ಒಳಗೆ ಬರಬಾರ್ದು ಡಿ ಎಕ್ಸು. ಓಕೆ, ಸೊ ಡಿವೈಡ್ ಬೈ ಬರಬಾರ್ದು ಅಂದರೆ ಇದನ್ನು ನಾವು ಈ ಕಡೆ ಶಿಫ್ಟ್ ಮಾಡ್ಕೋಬೋದಲ್ವಾ? ಓಕೆ, ಸೊ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಡಿ ಎಕ್ಸ್ ಉಳಿಯುತ್ತೆ, ಇದು ತೆಳಗಡೆ ಬರುತ್ತೆ, ಅಂದರೆ 1 ಡಿವೈಡ್ ಬೈ y ಇಂಟು ಲಾಗ್ y ತೆಳಗಡೆ ಬಂತು, ಇಲ್ಲಿ ಡಿ ವೈ ಬಂತು. ಓಕೆ, ಈ ಎಕ್ಸ್ ಒಂದು ನಾನು ಈ ಕಡೆ ತೊಗೊಂಡ್ರೆ ಎಕ್ಸ್ ಇಲ್ಲಿ ಇಂಟು ಈ ಕಡೆ ಬಂದರೆ 1 ಡಿವೈಡ್ ಬೈ ಎಕ್ಸ್. ಇವಾಗ ಇಂಟಿಗ್ರೇಷನ್ ಹಾಕ್ಬೋದಲ್ವ? ಯಾವ್ದು ಬೇಕಾದ ಕಡೆ ಬರ್ಬೋದು ಇಂಟಿಗ್ರೇಷನ್. ವೇರಿಯೇಬಲ್ ಸಪ್ರೇಬಲ್ ಆಗಿರ್ಬೇಕಂದ್ರೆ ಇಲ್ಲಿ ಡಿ ವೈ ಅಂತಂದರೆ ವಿತ್ ರಿಸ್ಪೆಕ್ಟ್ ವೈ ಇದ್ರೆ ಎಲ್ಲನೂ y ಒಳಗೆ ಇರಬೇಕು. ಓಕೆ, 1/x ಆನ್ಸರ್ ಏನಾಗುತ್ತೆ? ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಇದೆ, ಇದ್ರ ಜೊತೆ ಪ್ಲಸ್ ಸಿ ಬರೀತಿದ್ರೆ ಬರೀರಿ. ಅಗೇನ್ ಇಲ್ಲಿ ಏನಾಗುತ್ತೆ ನೋಡಿ, ಲಾಗದ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ಲಾಗದ ಡಿಫ್ರೆನ್ಸಿಯೇಷನ್ 1/y ಇದೆ, ಅಂದರೆ ಇದು 1/t ಆಗುತ್ತೆ. ಅಗೇನ್ ಇಲ್ಲಿನೂ ಲಾಗ್ ಆಫ್ ಲಾಗ್ y ಆಗುತ್ತೆ, ಕರೆಕ್ಟಾ? ಓಕೆ, ಸೊ ಪ್ಲಸ್ ಸಿ ಬರೀತಿದ್ರೆ ಬರೀರಿ. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಪ್ಲಸ್ ಸಿ ಒಂದು ಬರ್ಕೊಳ್ಳೋಣ. ಸೊ ಇಲ್ಲೇ ನೀವು ಪ್ಲಸ್ ಸಿ ಅಂತ ಇಂಟು ಸಿ ಅಂತ ಹಾಕೊಳ್ಳಿ, ಲಾಗ್ ಸಿ ಬರೆದಿದ್ರೆ ಇಂಟು ಸಿ ಆಗಿರುತ್ತೆ. ಇವಾಗ ಎರಡು ಕಡೆ ಲಾಗ್ ಹೋಯಿತು ಅಂತಂದರೆ ಉಳಿಯುತ್ತೆ ನೋಡಿ ಸ್ಟೂಡೆಂಟ್ಸ್, ಎಕ್ಸ್ ಇಂಟು ಸಿ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ವೈ ಆಗಿರುತ್ತೆ. ಓಕೆ, ಸೊ ಲಾಗ್ ವೈ ಇಸ್ ಈಕ್ವಲ್ಸ್ ಟು ಈ ಆನ್ಸರ್ ಬಂದರೆ ಇಲ್ಲೇನಿಲ್ಲ ಅಂದರೆ ಈ ಇರುತ್ತೆ. ಸೊ ಇ ರೇಸ್ ಟು ಎಕ್ಸ್ ಇಂಟು ಸಿ ಅಂತ ಬರೀಬೋದಲ್ವಾ? ಇ ರೇಸ್ ಟು ಎಕ್ಸ್ ಇಂಟು ಸಿ ಇಸ್ ಈಕ್ವಲ್ಸ್ ಟು ವೈ. ಓಕೆ, ಇಲ್ಲ ಅಂದರೆ ನೀವು ಇ ರೇಸ್ ಟು ವೈನ ನೀವು ಸಪ್ರೇಟಾಗಿ ಬರೆದರೆ ಕೆಲವೊಂದು ಕಡೆ ಈ ಥರ ಬರೆದಿರ್ತಾರೆ, ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಎಕ್ಸ್, ಅದಕ್ಕೆ ಎ ಅಂತಲೂ ಡಿನೋಟ್ ಮಾಡ್ತಾರೆ, ಪ್ಲಸ್ ಕೆ ಅಂತಲೂ ಡಿನೋಟ್ ಮಾಡ್ಬೋದು. ಯಾಕಂದರೆ ಇ ರೇಸ್ ಟು ಸಿಗೆ ಅದು ಕಾನ್ಸ್ಟೆಂಟೇ ಇದೆ, ಸೊ ನೀವೇನು ಬೇಕಾದರೂ ಡಿನೋಟ್ ಮಾಡಿ ಬರಿಬೋದು. ಮೇನ್ ಇಂಟಿಗ್ರೇಷನ್ ಕರೆಕ್ಟ್ ಆಗಿರಬೇಕು, ಕ್ಯಾನ್ಸಲ್ ಸಿಂಪ್ಲಿಫಿಕೇಶನ್ ಸ್ವಲ್ಪ ಕರೆಕ್ಟಾಗಿ ಮಾಡಿದರೆ ಮುಗೀತು ನೋಡಿ. ಇಷ್ಟಕ್ಕೆ 2 ಮಾರ್ಕ್ಸ್ ಇರುವಂಥದ್ದು. ಅಗೇನ್ ನೆಕ್ಸ್ಟ್ ಒಂದು ಕ್ವಶನ್, ಇಲ್ಲಿ ಡಿ ವೈ ಇದೆ ಡಿವೈಡ್ ಬೈ ಡಿ ಎಕ್ಸು, ಇಲ್ಲಿ ಎಕ್ಸ್ ರೇಸ್ ಟು 5 ಇದೆ, ಇಲ್ಲಿ ಮೈನಸ್ ವೈ ಇದೆ. ಸೊ ಮೈನಸ್ ವೈ ಇದನ್ನ ಈ ಕಡೆ ತೊಗೊಂಡ್ಬಿಟ್ರೆ ಇಲ್ಲಿ ಇಂಟು ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಏನಂದರೆ ಎಕ್ಸ್ ರೇಸ್ ಟು 5 ಈ ಕಡೆ ತೊಗೊಂಡು ಹೋದ್ರಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದು ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ. ಓಕೆ, ಅವಾಗ ಇಲ್ಲಿ ಏನಾಗಿಟ್ಟಿದ್ದು ಮೈನಸ್ ಇದ್ದದ್ದು ಈ ಕಡೆ ತೊಗೊಂಬರ್ತೀರ ಅಂದರೆ ಇದು ಡಿವೈಡ್ ಬೈ ಆಗುವಂಥದ್ದು. ಮಿಸ್ಟೇಕ್ ಆಗಿ ನೀವು ಮೈನಸ್ ಇದೆ ಈಚೆ ಕಡೆ ಬಂದರೆ ಪ್ಲಸ್ ಆಗುತ್ತೆ,
ಆ ಥರ ಬರೀಲಿಕ್ಕೆ ಬರಲ್ಲ. ಅದನ್ನು ಮೈನಸ್ ತೊಗೊಳ್ಳಿ, ಬಟ್ ಇದೇನಾಗುತ್ತೆ ಈ ಥರ ಬರೀಬೇಕಾಗತ್ತೆ. ಓಕೆ, ಅಗೇನ್ ಡಿ ಎಕ್ಸ್ ಒಂದು ಈ ಕಡೆ ತೊಗೊಂಬಿಟ್ರೆ ಇಂಟಿಗ್ರೇಷನ್ ಇವಾಗ ಅಪ್ಲೈ ಮಾಡ್ಕೊಳ್ಳಿ. ಮೈನಸ್ ಆ್ಯಸ್ ಇಟ್ ಈಸ್ 1/y⁵ ಇದೆ. ಸೊ y⁵ ಇತ್ತಂದರೆ ಮೊದಲಿಗೆ ಇದನ್ನು ಲಾಗ್ ಬರಲ್ಲ, ಇಲ್ಲಿ ಇದನ್ನು ಈ ಥರ ಬರ್ಕೋಬೇಕು. y⁻⁻5 dy, ಇದನ್ನು ಅದೇ ಥರನ x⁻⁻5 dx. ಇವಾಗ x⁻n ಫಾರ್ಮುಲಾನ ಅಪ್ಲೈ ಮಾಡಿ ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಆ್ಯಸ್ ಇಟ್ ಈಸ್ -5 + 1 ಅಂದರೆ -4 ಆಗುತ್ತಾ. -5 ಯಾಕಂದರೆ x⁻n + 1 / n+1 ಅದು ಫಾರ್ಮುಲಾ ಅಪ್ಲೈ ಮಾಡ್ತೀರಾ. -5 + 1 ಅಂದರೆ -4 / -4. ಇಲ್ಲಿನೂ ಅದೇ ಆಗುತ್ತೆ ನೋಡಿ, -4 ಇದು ಹೇಗೆ ಬರ್ತಪ್ಪ ಅಂದರೆ -5 + 1 ಎರಡು ಸಿಂಪ್ಲಿಫೈ ಮಾಡಿದರೆ -4 ಬರುತ್ತೆ ಪ್ಲಸ್ ಸಿ. ಓಕೆ, ಸೊ ಇದೇ ನಿಮ್ದು ಆನ್ಸರ್. ಎರಡು ಕಡೆ ನೀವು ಎಂಟೈರ್ -4ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿರಿ ಅಂತ ಅಂದ್ಕೊಳ್ಳಿ. ಏನೇನಾಗುತ್ತೆ, ಇಲ್ಲಿ -y⁻⁻4 ಇದೆ, ಇಲ್ಲಿ x⁻⁻4 ಆಗುತ್ತೆ, ಪ್ಲಸ್ ಸಿಗೂ ನೀವು ಡಿವೈಡ್ ಮಾಡ್ಕೋಬೇಕಾಗತ್ತೆ, ಆಗ c / -4 ಆಗುತ್ತೆ. ಓಕೆ, ಸೊ ಇದನ್ನೊಂದು ಈ ಕಡೆ ಶಿಫ್ಟ್ ಮಾಡ್ಕೊಂಡು ಕೂಡ ಬರೀಬಹುದು, ಇಲ್ಲ ಇದನ್ನು ಆ ಕಡೆ ಶಿಫ್ಟ್ ಮಾಡಿ ಕೂಡ ನೀವು ಬರೀಬಹುದು. ಅದು ಯಾವ ಥರ ಬೇಕಾದರೂ ನೀವು ಬರ್ಕೊಳ್ಳಿ. ಇದು ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ನೋಡಿ. ಇದು c / ಟೋಟಲಿ c1 ಅಂತ ಬರ್ಕೊಂಬಿಡಿ. ಇದಾಗಿದೆ ನಿಮ್ಮದು ಆನ್ಸರ್. ಇದು ಮೈನಸ್ ಇದ್ದದ್ದು ಈ ಕಡೆ ತೊಗೊಂಡೆ, ಸಿನ ಆ ಕಡೆ ಹಾಕೊಂಡ್ಬಿಟ್ಟೆ, ಅದನ್ನ c1 ಅಂತಂದರೆ ಏನು ಬೇಕಾ ತೊಗೊಳ್ಳಿ ನೀವು. c / 4 c / -4 + 4, ಯಾಕಂದರೆ ಅದು ಕಾರ್ಬಿಟರಿ ಕಾನ್ಸ್ಟೆಂಟ್ ಇದೆ, ನೀವು ಏನು ಬೇಕಾದರೂ ಬರೀಬಹುದು. ಅರ್ಥ ಆಯ್ತದಲ್ಲ ಸ್ಟೂಡೆಂಟ್ಸ್ ಇದು ಕ್ವಶನು? ಎಸ್, ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ನೋಡ್ಲಿಕ್ಕೆ ಭಾಳ ಸಿಂಪಲ್ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ dy/dx = ಸೈನ್ ಇನ್ವರ್ಸ್ ಕೊಟ್ಟಿದ್ದಾರೆ x. ಈ dx ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ dy ಉಳಿತು, ಇಲ್ಲಿ ಸೈನ್ ಇನ್ವರ್ಸ್ ಆಫ್ x × dx. ಇವಾಗ ಇಂಟಿಗ್ರೇಷನ್ ಹಾಕೊಂತೀನ, ಇದರ ಆನ್ಸರ್ ಅಂತೂ y ಆಗಿಬಿಡ್ತು. ಬಟ್ ಇಲ್ಲಿ ಏನು ಮಾಡ್ಕೋಬೇಕು, ಇಲ್ಲೇನಿಲ್ಲ ಅಂದರೆ ಇಲ್ಲಿ 1 ಅಂತ ತಗೋಬೋದಲ್ವಾ. ಇವಾಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ. ಓಕೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಸ್ಟ್ ಆಗುತ್ತೆ, ಇದು ಸೆಕೆಂಡ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಹೇಳುತ್ತೆ, ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಟರ್ಮ್ ಇಂಟಿಗ್ರೇಷನ್ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಅ ಫಸ್ಟ್ ಟರ್ಮ್ ಇಂಟಿಗ್ರೇಷನ್ ಆಫ್ ಅ ಸೆಕೆಂಡ್ ಟರ್ಮ್. ಓಕೆ, ಸೊ y = ಸೈನ್ ಇನ್ವರ್ಸ್ ಆಫ್ x. ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, x ಆಗುತ್ತೆ, ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಏನಿದೆ 1 / (1 - x² ಇದೆಯಲ್ವಾ, ಎಸ್ ಡಿಫ್ರೆನ್ಷಿಯೇಷನ್ ಸೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿದು. ಓಕೆ, ಅಗೇನ್ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, x ಆಗುತ್ತೆ, ಇಲ್ಲಿ dx. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ x / 1 - x²ಗೆ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡು ಇಂಟಿಗ್ರೇಷನ್ ಮಾಡ್ಕೋಬೇಕು. ಇವಾಗ ಸೈನ್ ಇನ್ವರ್ಸ್ ಆಫ್ x × x ಮೈನಸ್ ಇಲ್ಲೇನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡ್ರೆ 1 - x² ನೀವು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಸೈಡಲ್ಲಿ ಬರೀತೀನಿ ನೋಡಿ, 1 - x² = t ತೊಗೊಂಡ್ರೆ ಇದಾಗುತ್ತೆ -2x dx = dt. ಇಲ್ಲೇನಿದೆ ಜಸ್ಟ್ x dx ಇದೆ ಅಲ್ವಾ, ಸೊ ಮೈನಸ್ ಅನ್ನು ಆ ಕಡೆ ತೊಗೋಬೇಕಂದಂಗೆ ಆಯಿತು. ಅಂದರೆ dt / -2 ಇಲ್ಲಿ ಕಡೆ ಬಂತು. ಓಕೆ, ಇದನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಇಲ್ಲೊಂದು ಮೈನಸ್ ಬಂತಲ್ವಾ. ಓಕೆ, ಸೊ ಇದು ಮೈನಸ್ ಪ್ಲಸ್ ಮಾಡ್ಕೊಳ್ಳೋಣ, 1/2 ಹೊರಗೆ ಇಡೋಣ. ಇಂಟಿಗ್ರೇಷನ್ 1 / ಇದು √t ಬರೀಬೋದಾ. ಅಗೇನ್ ಇಲ್ಲಿ ಇದು ಹೋಯ್ತು, ಪೂರ ಹೋಗಿ dt ಬಂದಿದೆ ಇಲ್ಲಿ. ಓಕೆ, ಸೊ ಇದಾಗಿದೆ ಸಬ್ಸ್ಟಿಟ್ಯೂಷನ್. ಇವಾಗ ಏನು ಮಾಡ್ಕೋಬೇಕು, ಇಂಟಿಗ್ರೇಷನ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಈ 2ನ ಒಳಗಡೆನೇ ತೊಗೋತೀನಿ ಸ್ಟೂಡೆಂಟ್ಸ್, ಯಾಕಂದರೆ ನಂಗೆ ಡೈರೆಕ್ಟ್ ಫಾರ್ಮುಲಾ ಸಿಕ್ಬಿಡುತ್ತೆ. ಈ 2 ಇಲ್ಲೇ ಬರ್ಕೊಂಡ್ಬಿಡೋಣ. ಓಕೆ, ಇಂಟಿಗ್ರೇಷನ್ 1 / 2√x ಫಾರ್ಮುಲಾ √x ಇದೆ. √x ಡಿಫ್ರೆನ್ಷಿಯೇಷನ್ ಏನಿದೆಪ್ಪ ಹೇಳಿ, √x ಡಿಫ್ರೆನ್ಷಿಯೇಷನ್ 1 / 2√x ಇದೆ ಅಲ್ವಾ, 1 / 2√t ಅಂತ. ಸೊ ನಾವಿಲ್ಲಿ ಡೈರೆಕ್ಟ್ ಬರೀಬೋದು. ಸೊ ಹಾಗಾಗಿ ಇದನ್ನು ನಾನು 2 ಒಳಗಡೆ ಬರ್ಕೊಂಡೆ. ಅಂದರೆ ಇವಾಗ ಫೈನಲ್ ಆನ್ಸರ್ ಸಿಕ್ಬಿಡ್ತು ನನಗೆ. ಏನು, y = ಸೈನ್ ಇನ್ವರ್ಸ್ ಆಫ್ x × x ಪ್ಲಸ್ ಬಂದಿದೆ. ಇವಾಗ ಇದಂತರ ಆಯಿತು √t. t ಅಂತಂದರೆ ಏನು ತೊಗೊಂಡಿದ್ದೀವಿ ನಾವು ಸಬ್ಸ್ಟಿಟ್ಯೂಷನ್, 1 - x² ಪ್ಲಸ್ ಸಿ. ಮುಗೀತು, ಎಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಮುಗಿದೋಯ್ತು. ಇದು ಡೈರೆಕ್ಟ್ ಫಾರ್ಮುಲಾ ಯಾವುದ್ರದ್ದು, √x. ಅಲ್ಲಿ ರೂಟ್ ಬರ್ದಿದ್ದು ನಾನು. t ಅಂತಂದರೆ ಏನು ತೊಗೊಂಡಿದ್ದೆ ಅದನ್ನು ರಿಪ್ಲೇಸ್ ಮಾಡ್ಕೊಂಡ್ಬಿಟ್ಟೆ. ಈಸಿ ಇದೆ ಅಲ್ವಾ. ಎಸ್, ಇದೇ ಥರನಾಗಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 10 ಏನಿದೆ ಇಲ್ಲಿ, e⁻x. ನಮಗೆ ಏನೇನು ಬೇಡ ಅದನ್ನೆಲ್ಲ ಡಿವೈಡ್ ಮಾಡ್ತಾ ಹೋಗ್ಬಿಡೋಣ. ಫಸ್ಟಲ್ಲಿ ನನಗೆ tan y ಬೇಕಾಗಿಲ್ಲ, ಅದನ್ನು ಡಿವೈಡ್ ಮಾಡೋಣ. ಸೆಕೆಂಡಲ್ಲಿ ಈ ಒಂದು ರಿಸಲ್ಟ್ ಬೇಕಾಗಿಲ್ಲ, ಸೊ ಇವೆರಡು ರಿಸಲ್ಟ್ಸ್ ಬೇಕಾಗಿಲ್ಲ. ಸೊ ಇವೆರಡು ರಿಸಲ್ಟ್ನ ಡಿವೈಡ್ ಮಾಡ್ಕೊಂಡು ಬರೆಯೋಣ. ಓಕೆ,
ಡಿವೈಡಿಂಗ್ ಬೈ ಟ್ಯಾನ್ ವೈ ಒಂದು ಬೇಕಾಗಿಲ್ಲ, ಇಲ್ಲಿ 1 ಮೈನಸ್ ಇ ರೆಸ್ಟ್ ಎಕ್ಸ್. ಬಟ್ ಎರಡು ಕಡೆ ಮಾಡ್ಕೋಬೇಕು ಇದನ್ನು ಡಿವೈಡ್, ಓಕೆನಾ. ಸೊ ಎರಡು ಕಡೆ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಏನಿದೆ ಅದನ್ನು ಬರ್ಕೊಳ್ತೀನಿ ನಾನು. ಟ್ಯಾನ್ ವೈ ಇದೆ, ಇಲ್ಲಿ ಡಿ ಎಕ್ಸ್ ಇದೆ. ಸೊ ಇಲ್ಲಿ ಏನು ಡಿವೈಡ್ ಮಾಡ್ಕೊಂತ ಹೇಳಿದೆ ನಾನು, ಟ್ಯಾನ್ ವೈ ಡಿವೈಡ್ ಮಾಡಿ ಅದ್ರ ಜೊತೆ ಇದನ್ನು ಮಾಡಲೇಬೇಕು. ಒಂದು ಕಡೆ ಡಿವೈಡ್ ಮಾಡಿ ಒಂದು ಕಡೆ ಬಿಡ್ತೀನಿ ಅಂದರೆ ನಡೆಯಲ್ಲ, ಓಕೆ. ಅಗೇನ್ ಪ್ಲಸ್ ಇಲ್ಲಿ ಏನಿದೆ 1 ಮೈನಸ್ ಇ ರೆಸ್ಟ್ ಎಕ್ಸ್ ಇದೆ. ಅಗೇನ್ ಸೆಕ್ ಸ್ಕ್ವೇರ್ ವಾಯ ಡಿ ವಾಯ, ಇಲ್ಲಿನೂ ಅದೇ ಡಿವೈಡ್ ಮಾಡ್ಕೋಬೇಕು. ಟ್ಯಾನ್ ವಾಯ 1 ಮೈನಸ್ ಇ ರೆಸ್ಟ್ ಎಕ್ಸ್ ಇಜ್ಜಿಕೊಷ್ಟು 0, ಓಕೆ. ನೆಕ್ಸ್ಟ್ ಇವಾಗ ಏನೇನು ಕ್ಯಾನ್ಸಲ್ ಆಯಿತು, ಟ್ಯಾನ್ ವೈ ಹೋಯಿತು, ಇಲ್ಲಿ ಬ್ರ್ಯಾಕೆಟ್ ಹೋಯಿತು, ಓಕೆ. ಉಳಿದಿರೋದು ಇ ರೆಸ್ ಟು ಎಕ್ಸ್ ಡಿವೈಡ್ ಬೈ 1 ಮೈನಸ್ ಇ ರೆಸ್ ಟು ಎಕ್ಸ್ ಇಲ್ಲಿ ಉಳಿದಿದೆ, ಇಲ್ಲಿ ಡಿ ಎಕ್ಸ್ ಇದೆ, ಪ್ಲಸ್ ಇಲ್ಲಿ ಸೆಕ್ ಸ್ಕ್ವೇರ್ ವಾಯ ಡಿವೈಡ್ ಬೈ ಟ್ಯಾನ್ ವೈ ಇದೆ. ಸೊ ಇದು ಡೈರೆಕ್ಟ್ ಇಂಟಿಗ್ರೇಷನ್ ಸಿಕ್ಬಿಟ್ಟು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಇಂಟಿಗ್ರೇಷನ್ ಹಾಕೊಂಬಿಡಿ, ಓಕೆ. ಯಾಕಂದರೆ ಟ್ಯಾನ್ ವೈದು ಸೆಕ್ ಸ್ಕ್ವೇರ್ ಡೈರೆಕ್ಟ್ ಸಿಕ್ತು. ಇಲ್ಲೇನಿದೆ ನೋಡಿ, ಇದು 1 ಮೈನಸ್ ಇ ರೆಸ್ಟ್ ಎಕ್ಸ್ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಇ ರೆಸ್ಟ್ ಎಕ್ಸ್ ಡಿ ಎಕ್ಸ್ 1 ಮೈನಸ್ ಬರುತ್ತೆ. ಸೊ ಹೊರಗಡೆ ಇಟ್ಕೊಂಬಿಡಿ. ಅಗೇನ್ 1/t ಆಯಿತು. 1/t ದ ಆನ್ಸರ್ ಏನಾಗುತ್ತೆ, ಲಾಗ್ ಆಗುತ್ತೆ. ಸೊ ಲಾಗ್ ಆಫ್ ಮಾಡಾಫ್ 1 ಮೈನಸ್ ಇ ರೆಸ್ಟ್ ಎಕ್ಸ್ ಇದು ಮುಗೀತು. ಪ್ಲಸ್ ಅಗೇನ್ ಇಲ್ಲಿ ಟ್ಯಾನ್ ತೊಗೊಂಡ್ರೆ ಸೆಕ್ ಸ್ಕ್ವೇರ್ ಬರುತ್ತೆ, ಅಂದರೆ 1/t ಅಂದರೆ ಲಾಗ್ ಆಫ್ ಮಾಡಾಫ್ ಟ್ಯಾನ್ ವೈ ಇಸ್ ಈಕ್ವಲ್ಸ್ ಟು 0. ಇಲ್ಲೊಂದೆಲ್ಲೊಂದು ಸಿ ಒಂದು ಬರ್ಕೋಬೇಕಾಗಿತ್ತು, ಎಲ್ಲಾದರೂ ಬರೀರಿ. ಅಗೇನ್ ಇದು ಮೈನಸ್ ಇರೋದ್ರಿಂದ ಇದೇನಾಗಿಬಿಡುತ್ತೆ, ಲಾಗ್ ಆಫ್ ಮೋಡ್ ಆಫ್ ಟ್ಯಾನ್ ವೈ ಡಿವೈಡ್ ಬೈ 1 ಮೈನಸ್ ಇ ರೆಸ್ ಟು ವೈ ಇಸ್ ಈಕ್ವಲ್ಸ್ ಟು 0. ಇಲ್ಲೇ ಸಿ ಅಂತ ಬರ್ಕೊಂಡ್ರು ಕೂಡ ನಡೆಯುತ್ತೆ, ಓಕೆ. ಸೊ ಇವಾಗ ನೀವು ಏನಿಲ್ಲ ಅಂದರೆ ಇ ರೆಸ್ ಟು 0, ಅಗೇನ್ ಇದು 1 ಇಸ್ ಈಕ್ವಲ್ಸ್ ಟು ಅಂತ ಬರ್ಕೊಳ್ಬೋದು. ಆಲ್ರೆಡಿ ನಾನು ಹೇಳಿದ್ನಲ್ಲ, ಇ ರೆಸ್ ಟು 0 ಇಸ್ ಈಕ್ವಲ್ಸ್ ಟು ಟ್ಯಾನ್ ವೈ ಇಂಟು ಸಿ ಡಿವೈಡ್ ಬೈ 1 ಮೈನಸ್ ಇ ರೆಸ್ ಟು ವೈ. ಇದರ ಆನ್ಸರ್ ಎಷ್ಟಾಗುತ್ತೆ, 1 ಆಗುತ್ತೆ. ಇದು ಈ ಕಡೆ ಬಂದರೆ 1 ಮೈನಸ್ ಇ ರೆಸ್ ಟು ವೈ, ಸಾರಿ ಇದು ಇ ರೆಸ್ ಟು ವೈ ಆಗಿ ಬಂತು, ಇದು ಎಕ್ಸ್ ಇದೆ. 1 ಮೈನಸ್ ಇ ರೆಸ್ ಟು ಎಕ್ಸ್ ಇದೆ, ಇದು ಇ ರೆಸ್ ಟು ಎಕ್ಸ್ ಬರ್ಕೊಳ್ಳಿ, ಓಕೆ. ವೈ ರೆಸ್ ಟು ಎಕ್ಸ್, ಇದು ಟ್ಯಾನ್ ವೈ ಸಿ ಮುಗೀತು. ಇಷ್ಟೇ ಬರೆದ್ರೆ ಸಾಕು. ಇಲ್ಲ ನೀವು ಬೇಕಿದ್ರೆ ಡಿವೈಡ್ ಮಾಡಿ ಕೂಡ ಬರೀಬಹುದು. ಅಂದರೆ 1 ಮೈನಸ್ ಇ ರೆಸ್ ಟು ಎಕ್ಸ್ ಡಿವೈಡ್ ಬೈ ಟ್ಯಾನ್ ವೈ ಇಸ್ ಈಕ್ವಲ್ಸ್ ಟು ಸಿ, ಈ ಥರನೂ ಬರೀಬಹುದು. ಇಲ್ಲೇನು ಕೊಟ್ಟಿದ್ದಾರೆ, ಕಾಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇದೆ ಅಲ್ವಾ. ಸೊ ಕಾಸ್ನ ನಾನು ಈ ಕಡೆ ತೊಗೊಂಡು ಹೋಗ್ತೀನಿ ಸ್ಟೂಡೆಂಟ್ಸ್. ಹಾಗೇನು ಉಳಿಯುತ್ತೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್. ಸೊ ಇದು ಚೇಂಜ್ ಮಾಡೋಣ, ತಡಿ ಕಾಣಲ್ಲ. ಇಲ್ಲಿ ಯಾವ ಥರ ಬರ್ಕೋತಾ ಇದ್ದೀನಿ ಅಂದರೆ, ಡಿ ವೈ ಬೈ ಡಿ ಎಕ್ಸು ಕಾಸ್ ಇದ್ದದ್ದು ಟ್ರಿಗ್ನೋಮೆಂಟ್ರಿ ಇದ್ದದ್ದು ಈ ಕಡೆ ಬಂದರೆ ಇನ್ವರ್ಸ್ ಟ್ರಿಗ್ನೋಮೆಂಟ್ರಿ ಆಗುತ್ತೆ, ಅಂದರೆ ಕಾಸ್ ಇನ್ವರ್ಸ್ ಆಫ್ ಎ ಆಯಿತಾ, ಈ ಥರ ಬರ್ಕೋಬೋದು. ಅದಾದಮೇಲೆ ನೆಕ್ಸ್ಟು ಮೊದಲಿಗೆ ಜನರಲ್ ಸೊಲ್ಯೂಷನ್ನ ಫೈಂಡ್ ಮಾಡ್ಕೊಳ್ಳೋಣ. ಅಂದರೆ ಮೊದಲಿಗೆ ವೇರಿಯಬಲ್ ಸಪ್ರೇಬಲ್ ಮೆಥಡ್ ಮಾಡ್ಕೊಳ್ಳೋಣ. ಯಾವುದು ಡಿ ಎಕ್ಸ್ನ ಈ ಕಡೆ ತೊಗೊಂಡ್ಬಿಟ್ರೆ ಇಲ್ಲಿ ಡಿ ವೈ ಆಗುತ್ತೆ. ಇದು ಕಾಸ್ ಇನ್ವರ್ಸ್ ಆಫ್ ಎ ಅನ್ನೋದು ಕಾನ್ಸ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಇದು ಕಾನ್ಸ್ಟೆಂಟ್, ಎ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಎಕ್ಸ್ ಬಂದಿದ್ರೆ ಅಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಇದು ಇಂಟಿಗ್ರೇಷನ್ ಇಲ್ಲೇ ಹೊರಗಡೆ ಬಂದುಬಿಡೋದು ಕಾನ್ಸ್ಟೆಂಟ್ ಇರೋದ್ರಿಂದ. ಸೊ ಇಂಟಿಗ್ರೇಷನ್ ಆಫ್ ಇದು ವೈ ಆಗುತ್ತೆ, ಇದು ಕಾಸ್ ಇನ್ವರ್ಸ್ ಆಫ್ ಎ ಕಾನ್ಸ್ಟೆಂಟ್ ಇರೋದ್ರಿಂದ ಆ್ಯಸ್ ಇಟ್ ಇದು ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ, 1 ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ ಪ್ಲಸ್ ಸಿ, ಮುಗೀತು. ಇದು ನಿಮ್ಮದು ಜನರಲ್ ಸೊಲ್ಯೂಷನ್ ಆಗಿದೆ. ಇದರಲ್ಲಿ ನಾವು ವ್ಯಾಲ್ಯೂಸ್ನ ಫಿಲಪ್ ಮಾಡೋದು. ವೈ ಇಸ್ ಈಕ್ವಲ್ಸ್ ಟು 1, ಎಕ್ಸ್ ಇಸ್ ಈಕ್ವಲ್ಸ್ ಟು 0, ವೈ ಇಸ್ ಈಕ್ವಲ್ಸ್ ಟು 1 ಹಾಕ್ತೀರಾ, ಕಾಸ್ ಇನ್ವರ್ಸ್ ಆಫ್ ಎ ಇಂಟು ಎಕ್ಸ್ ಜಾಲದಲ್ಲಿ 0 ಹಾಕ್ತೀರಾ, ಪ್ಲಸ್ ಸಿ ಅಂದರೆ ಸಿ ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಕ್ತು 1 ಆನ್ಸರ್. ಸೊ ಇದು ನಾವು ಇದು ಕ್ವಶನ್ ಒಳಗೆ ಫಿಲಪ್ ಮಾಡಿಬಿಟ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಸಿಗುವಂಥದ್ದು. ವೈ ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ ಎ ಇಂಟು ಎಕ್ಸ್ ಪ್ಲಸ್ ಸಿ ಆನ್ಸರ್ ಎಷ್ಟು ಬಂದಿದೆ, 1 ಬಂದಿದೆ. ಸೊ ನೀವು ಬೇಕಿದ್ರೆ 1ನ ಈ ಕಡೆ ತೊಗೊಂಬಂದ್ಬಿಡಿ, ಏನಾಗುತ್ತೆ ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅಗೇನ್ ಇಲ್ಲಿ ಏನು ಉಳಿತು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಒಂದಿದೆ, ಎಕ್ಸ್ ಇಂಟು ಇದೆ. ಸೊ ಇಂಟು ಇದ್ರೆ ಈ ಕಡೆ ತೊಗೊಂಬಂದ್ಬಿಟ್ರೆ ಏನಾಗುತ್ತೆ, ಡಿವೈಡ್ ಬೈ ಆಗುತ್ತೆ. ಈ ಥರ ಬರೀಬೋದಾ, ಓಕೆ. ಸೊ ಡಿವೈಡ್ ಬೈ ಆದಮೇಲೆ ಅದಾದಮೇಲೆ ಬೇಕಿದ್ರೆ ಕಾಸ್ ಇನ್ವರ್ಸ್ನ ಈ ಕಡೆ ತೊಗೊಂಬಂದ್ರೆ ಟಿಗ್ನೋಮೆಂಟ್ರಿ ಆಗುತ್ತೆ. ಇದು ನೆಸೆಸಿಟಿ ಇಲ್ಲ, ಸೊ ನೀವು ಮಾಡಿದರೆ ಮಾಡಬಹುದು. ಇಸ್ ಈಕ್ವಲ್ಸ್ ಟು ಎ, ಈ ಥರನೂ ಬರೀಬಹುದು. ಇನ್ವರ್ಸ್ ಟಿಗ್ನೋಮೆಂಟ್ರಿ ನಿಮ್ಗೆ ಬೇಕಾಗಿಲ್ಲ, ಇಲ್ಲ ಅಂದರೆ ಇಲ್ಲಿ ತನಕ ಬರೆದ್ರು ಕೂಡ 100% ಕರೆಕ್ಟ್ ಆನ್ಸರ್. ಇಷ್ಟು ಈಸಿ ಇರೋಂಥ ಕ್ವಶನ್ನು ಕೆಲವೊಂದು ಸತಿ ಕೇಳ್ತಾರೆ, ಓಕೆ. ಪ್ರತಿ ಸತಿನೂ ಅಷ್ಟೇ 11th ಕ್ವಶನ್ ಡಿಫಿಕಲ್ಟ್ ಇರೋ ಅಷ್ಟೇ ಬರಲ್ಲ, ಈಸಿನೂ ಬರ್ಬೋದು. ಸೊ ಹಾಗಾಗಿ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, ಈ ಪೂರ ಎಕ್ಸಸೈಸಸ್ ಸ್ಕಿಪ್ ಮಾಡಿಬಿಡ್ತೀರಾ, ಅದೇ ಮಿಸ್ಟೇಕ್ ಮಾಡೋದು. ಕೆಲವೊಂದು ಕ್ವಶನ್ ಡಿಫಿಕಲ್ಟ್ ಇದೆ, ಸೊ ಎಲ್ಲನೂ ಪ್ರಿಪೇರ್ ಮಾಡಿಬಿಟ್ರೆ ಯಾವ ಬೇಕಾದ ಕ್ವಶನ್ ಕೇಳ್ಬೋದು, ನೀವು ಸಾಲ್ವ್ ಮಾಡಲಿಕ್ಕೆ ರೆಡಿ ಇರಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟ್ 14th ಕ್ವಶನ್ ಏನಿದೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಂಟು ಟ್ಯಾನ್ ಆಫ್ ಎಕ್ಸ್ ಇದೆ. ಸೊ ವೇರಿಯಬಲ್ ಸಪ್ರೇಬಲ್ ಮಾಡ್ಕೊಳ್ಳೋಣ. ಅಂದರೆ ವೈನ ಈ ಕಡೆ ತೊಗೊಂಬಂದರೆ 1/y ಆಗುತ್ತೆ, ಇಲ್ಲಿ ಡಿ ವೈ, ಡಿ ಎಕ್ಸ್ ಈ ಕಡೆ ತೊಗೊಂಡ್ರೆ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ.
1/y ಇಂಟಿಗ್ರೇಷನ್ ಏನಾಗುತ್ತೆ ಲಾಗ್ ಆಗುತ್ತೆ. ಸೊ ಲಾಗ್ ಆಫ್ y ಇಸ್ ಈಕ್ವಲ್ಸ್ ಟು ಟ್ಯಾನ್ ಇಂಟಿಗ್ರೇಷನ್ ಸೆಕ್ ಅಲ್ಲ, ಲಾಗ್ ಆಫ್ ಮಾಡ್ ಆಫ್ ಸೆಕ್ ಎಕ್ಸ್ ಇದೆ. ಕನ್ಫ್ಯೂಷನ್ ಮಾಡಿಕೊಂಡು ಸೊಲ್ಯೂಷನ್ ರಾಂಗ್ ಬರೀತೀರಾ. ಸೊ ಇವಾಗ ಏನು ಮಾಡ್ಕೋಬೇಕು, ಸೊ ಇದು ಲಾಗ್ ಪ್ರಾಪರ್ಟಿ ಅಪ್ಲೈ ಮಾಡೋದ್ರಿಂದ ಸೊ ಬೆಟರ್ ಇದನ್ನು ನಾವು ಲಾಗ್ ಹಾಕಿ ಬರ್ಕೋತೀನಿ. ಲಾಗ್ ಹಾಕಿ ಬರ್ಕೊಂಡ್ರೆ ಏನಾಗುತ್ತೆ, ಲಾಗ್ ಸಿ ಆಗುತ್ತಲ್ಲ, ಈ ಥರ ಬರೀಬೋದಾ, ಬೆಟರ್ ನಿಮಗೆ ಬರ್ದೆ ತೋರಿಸ್ತೀನಿ. ಪ್ಲಸ್ ಸಿ ಲಾಗ್ ಆಫ್ ಸಿ ಆಯಿತು. ಸೊ ಇಲ್ಲಿ ಲಾಗ್ ಆಫ್ ವೈ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಆಫ್ ವೈ ಅಂದರೆ ಇಂಟು, ಸಾರಿ ಅಡಿಷನ್ ಇದ್ದರೆ ಇಂಟು ಬರ್ಕೋತೀವಲ್ವಾ, ಸೆಕ್ ಎಕ್ಸ್ ಇಂಟು ಸಿ ಅಂತ. ಇವಾಗ ಎರಡು ಕಡೆ ಲಾಗ್ ಹೋಯ್ತು ಅಂತ ಅಂದ್ಕೊಳ್ಳೋಣ. ಸೊ ವೈ ಈಸ್ ಈಕ್ವಲ್ಸ್ ಟು ಸೆಕ್ ಎಕ್ಸ್ ಇಂಟು ಸಿ. ಇದು ನಂದು ಜನರಲ್ ಸೊಲ್ಯೂಷನ್ ಆಗಿದೆ. ಇಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ಫಿಲಪ್ ಮಾಡೋಣ. ಏನೇನಿದೆ ನೋಡಿ, ಪರ್ಟಿಕ್ಯುಲರ್ ವ್ಯಾಲ್ಯೂ ಫಿಲಪ್ ಮಾಡಲಿಕ್ಕೆ y ಇಸ್ ಈಕ್ವಲ್ಸ್ ಟು 1 ಹಾಕೋಬೇಕು, ಎಕ್ಸ್ ಇಸ್ ಈಕ್ವಲ್ಸ್ ಟು 0. y ಜಾಗದಲ್ಲಿ 1 ಹಾಕ್ತೀರಾ, ಸೆಕ್ ಆಫ್ 0 ಇಂಟು ಸಿ. ಸೆಕ್ 0 ಏನಿದೆ, ಸೆಕ್ 0 1, ಹೆಂಗಂದರೆ ಕಾಸ್ 0 1 ಇದೆ ಅಂದರೆ ಸೆಕ್ 0 1 ಆಗುತ್ತೆ. ಸೊ ಇದರ ಆನ್ಸರ್ ಆಯಿತು 1 ಇಂಟು ಸಿ ಇಸ್ ಈಕ್ವಲ್ಸ್ ಟು, ಅಂದರೆ ಸಿ ಆನ್ಸರ್ ಬಂತು 1. ಸೊ ಇವಾಗ ಕ್ವಶನಲ್ಲಿ ಫಿಲಪ್ ಮಾಡಿದ ತಕ್ಷಣ y ಇಸ್ ಈಕ್ವಲ್ಸ್ ಟು ಸೆಕ್ ಎಕ್ಸ್, ಸಿದ ಆನ್ಸರ್ 1 ಇದೆ ಅಂದರೆ y ಇಸ್ ಈಕ್ವಲ್ಸ್ ಟು ಸೆಕ್ ಎಕ್ಸ್ ಇಸ್ ದ ಲಾಸ್ಟ್ ಆನ್ಸರ್. ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ಕರೆಕ್ಟಾ? ಎಸ್. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ನಾನು ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇಲ್ಲಿ